திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ಟಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ದೇಹಕ್ಕಾದರೆ ಒಂದು 100 ವರ್ಷ, 150 ವರ್ಷ, ಎಷ್ಟು ಪ್ರಾಣಿಗಳು ಒಂದು 100 ವರ್ಷ. ಮನುಷ್ಯನ ದೇಹ ಪ್ರಕೃತಿಗೆ ಎಷ್ಟು ಬೇಕು ಆಯಸ್ಸು ಬರ್ತದೆ. ಆದರೆ ಮನುಷ್ಯನ ಆತ್ಮಕ್ಕೆ ಎಷ್ಟು ಆಯಸ್ಸು ಅಂತ ಯಾರು ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಒಬ್ಬ ಮನುಷ್ಯನ ಅಥವಾ ಒಂದು ಆತ್ಮದ ಆಯಸ್ಸು ಈ ಜಗತ್ತಲ್ಲಿ ಎಷ್ಟು ವರ್ಷ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಂತ ಕೋರ್ಕೊಳ್ತೀನಿ. ತಿರುಚಿಟ್ಟಂಬಲಂ. ತಿರುಚಿಟ್ಟಂಬಲಂ. ಗುರುವೇ ಶರಣ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ಮನುಷ್ಯನ ಆತ್ಮಕ್ಕೆ ಆಯಸ್ಸು ಎಷ್ಟು ಅಂತೇಳಿ ಅಲ್ವಾ? ಹೌದು. ಮನುಷ್ಯನ ಆತ್ಮಕ್ಕೆ ಆಯುಸ್ಸು ಎಷ್ಟು ಅಂತ ಗೊತ್ತಿಲ್ಲ, ಅರ್ಥ ಆಯ್ತಾ? ಆದರೆ ಪ್ರೆಸೆಂಟ್ ಜೀವನ ಮಾಡ್ತಾರಲ್ವ, ಈಗ ಮನುಷ್ಯರಾಗಿ ಇದ್ದಾರಲ್ವ, ಇವರ ಆಯುಷ್ಯ ಎಷ್ಟು ಅಂತ ಹೇಳಿದರೆ ನಾವು ಎಷ್ಟು ಹೇಳ್ತೇವೆ ಯುಗಗಳು, ಶಿವಪುರಾಣ, ಕೃತಯುಗ, ತ್ರೇತಾಯುಗ, ಮತ್ತೆಂತ ದ್ವಾಪರ ಯುಗ, ಕಲಿಯುಗ, ಇಷ್ಟು ಆಯುಷ್ ಇದೆ ಅಂತ ಹೇಳೋದು ಒಂದು ಆತ್ಮಕ್ಕೆ. ಈಗ ನಾವು ಇದ್ದೇವೆ ಅಂತ ಹೇಳಿದರೆ ನಮಗೆ ಮೋಕ್ಷ ಆಗಲಿಲ್ಲ. ಆಗ ನಾವು ಸೃಷ್ಟಿ ಯಾವಾಗ ಆಗಿದ್ದೇವೆ, ಅರ್ಥ ಆಗ್ತಾ ಹೇಳೋದು? ನಾವು ಸೃಷ್ಟಿ ಯಾವಾಗ ಆಗಿದ್ದೇವೆ, ಈ ಭೂಮಿ ಯಾವಾಗ ಸೃಷ್ಟಿ ಆಗಿದೆ, ಈ ಭೂಮಿಯಲ್ಲಿ ಯಾವಾಗ ಎಲ್ಲ ಸೃಷ್ಟಿಗಳು ಜೀವ ರಾಶಿಗಳು ಸೃಷ್ಟಿ ಆಯಿತು, ಅರ್ಥ ಆಯ್ತಲ್ವ? ಒಂದು ಹುಲ್ಲು ಇರ್ಬೋದು, ಒಂದು ಹುಳ ಇರ್ಬೋದು, ಅರ್ಥ ಆಯ್ತಲ್ವ? ಅನೇಕ ರೀತಿಯ ವಿಷಯಗಳನ್ನು ದಾಟಿ 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 ನಾವು ಬಂದಿದ್ದೇವೆ. ಈಗ ನಾವು ಮನುಷ್ಯರಾಗಿದ್ದೇವೆ, ನಾವು ಮಾತಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಅಲ್ವಾ? ಒಂದೊಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೇವೆ, ಯಾವುದೋ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಇದ್ದೇವೆ ಅಲ್ವಾ? ಹೌದು. ನಮಗೆ ಒಂದು ವೇಳೆ ಮೋಕ್ಷ ಆಗ್ತಿದ್ರೆ ನಾವಿರ್ತಿದ್ದೇವ? ನಾವಿರ್ಲಿಕ್ಕೆ ಸಾಧ್ಯವಾ? ಭಗವಂತನಲ್ಲಿ ಲೀನ ಆಗ್ತಿದ್ರಿ. ಭಗವಂತನಲ್ಲಿ ಲೀನವಾದ ಮೇಲೆ ನಾವು ಹೇಗೆ ಹೇಳುದು ನನ್ನ ಆಯುಷು ಇಷ್ಟು ಅಂತೇಳಿ? ಸಾಧ್ಯ ಇಲ್ಲ. ನನ್ನ ಆಯುಷು ಇಷ್ಟು ಅಂತೇಳಿ ನಾನು ಹೇಗೆ ಹೇಳುದು? ಒಂದು ದೇಹಕ್ಕಾದ್ರೆ ಎಷ್ಟು ಅಂತ ಹೇಳ್ತೀವಿ ಅಲ್ಲ, ಸರಾಸರಿ ನಾವು ಹೇಳೋದು ದೇಹಕ್ಕೆ ಒಂದು 80 ವರ್ಷ ಆಯುಷು, 120 ವರ್ಷ ಆಯುಷು ಅಂತೇಳಿ ಹೇಳುದು ಅಲ್ವಾ? ಒಬ್ಬೊಬ್ಬರ ಆಯುಷು ಅಲ್ವಾ? ಕೆಲವರೆಲ್ಲ ಸ್ಪಾಟ್ ಡೆತ್ ಆಗ್ತಾರೆ. ಯಾವುದೇ ರೀತಿಯಲ್ಲಿ ಕೂಡ ಅವರದು ಅನಾರೋಗ್ಯ ಸಮಸ್ಯೆ ಇರೋದಿಲ್ಲ. ಯಾವುದೇ ವಿಚಾರದಲ್ಲಿ ಅವ್ರಿಗೆ ತೊಂದರೆ ಇಲ್ಲ, ಫೈನಾನ್ಷಿಯಲಿ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ತೊಂದರೆ ಇಲ್ಲ, ಯಾವುದೂ ಸಮಸ್ಯೆ ಇಲ್ಲ ಅಲ್ವಾ? ಬೆಳಿಗ್ಗೆ ಹೊರಗೆ ಹೋದವರು ಒಳಗೆ ಬರ್ತಾರಂತ ಗೊತ್ತಿಲ್ಲ. ಆದರೆ ಅವರ ಜಾತಕದಲ್ಲಿ 80 ವರ್ಷ ಚೆನ್ನಾಗಿರ್ತೀರಿ ಅಂತೇಳಿ ಉಂಟು. 40 ವರ್ಷದಲ್ಲಿ ಹೋದವರು ಇದ್ದಾರೆ, ತುಂಬ ಜನ ಅಲ್ವಾ? ಆಯುಷ್ ಒಂದು ಗಟ್ಟಿಯಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಹೌದು, ಸಾಮಾನ್ಯವಾಗಿ ಹೇಳ್ತಾರೆ ಮಾತನ್ನು. ಆಯುಷ್ ಒಂದು ಗಟ್ಟಿಯಾಗಿದ್ದರೆ ಆ ಸಮಯದಲ್ಲಿ ಬೇಕಾದ್ದೆಲ್ಲ ತನ್ನಿಂದ ತಾನಾಗಿ ಸಿಗ್ತದೆ ಅಂತೇಳಿ. ಹೌದು ಅಲ್ವಾ? ಹೌದು, ಒಂದು ಮಾತು. ಆಯುಷ್ ಗಟ್ಟಿಯಾಗಿದ್ದರೆ ಅಲ್ಲ, ನಾನು ಮಾಡಿದ ಪುಣ್ಯ ಹೆಚ್ಚಾಗಿದ್ದ ಪಕ್ಷದಲ್ಲಿ ನಮಗೆ ಆ ಸಮಯದಲ್ಲಿ ನಮ್ಮನ್ನು ಆಯುಷ್ಯ ಉಳಿಸಲಿಕ್ಕೆ ಬೇಕಾದ ವಿಷಯಗಳು ಸಿಗುವುದು. ಆ ಸಂದರ್ಭಕ್ಕನುಸಾರವಾಗಿ ತಾನು ಮಾಡಿದ ಪುಣ್ಯ. ಹೌದು, ಅರ್ಥ ಆಯ್ತಲ್ಲ? ತಾನು ಮಾಡಿದ ಪುಣ್ಯ ಆ ಸಮಯಕ್ಕೆ ಎಲ್ಲರನ್ನು ನಮಗೆ ಪರಿಚಯ ಮಾಡಿಕೊಡ್ತದೆ. ಕೂಡಲೇ ಒಂದು ಹಾಸ್ಪಿಟ್ಲ್ ಸಿಗ್ತದೆ, ಅರ್ಥ ಆಯ್ತಾ? ತನ್ನಷ್ಟಕ್ಕೆ ತಾನೇ ಎಲ್ಲ ನಡೆದು ಹೋಗುತ್ತೆ. ತನ್ನಷ್ಟಕ್ಕೆ ತಾನೆಲ್ಲ ನಡೆದು ಹೋಗ್ತದೆ. ಅದು ತಾನು ಮಾಡಿದ ಪುಣ್ಯ. ಹೌದು. ಈಗ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಏನು ಅಂತೇಳಿದರೆ ಆತ್ಮಗಳ ಆಯುಷ್ಯ ಅಲ್ಲ. ಈಗ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಏನಂತೇಳಿದರೆ ನಾವು ಮಾಡಿದ ಪುಣ್ಯ. ನಾವು ಎಷ್ಟೋ ಪುಣ್ಯ ಮಾಡಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಇರಬೇಕು, ಅರ್ಥ ಆಗ್ತದೆ ಹೇಳೋದು? ಗೊತ್ತಾಯ್ತು. ಆಸೆ ಪಡುವುದಲ್ಲ, ಮೋಕ್ಷ ಪಡಬೇಕು, ಮೋಕ್ಷ ಬೇಕು ಅಂತೇಳಿ ಆಸೆ ಪಡೋದಲ್ಲ.
ಇದರಿಂದ ಪ್ರಯೋಜನವೂ ಇಲ್ಲ. ಹಾಗಾದ್ರೆ ಎಷ್ಟೋ ಜನ್ಮಗಳು ತಡಾದ್ಕೊಂಡು ಬಂದಮೇಲೂ ಕೂಡ ಮನುಷ್ಯ ಜನ್ಮ ಸಿಕ್ಕಾದ್ಮೇಲೆ ಹಾಂ ತನ್ನಷ್ಟಕ್ಕೆ ತಾನೇ ಪುಣ್ಯ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವು ಹೇಳ್ತೀರಾ? ಖಂಡಿತವಾಗಿಯೂ ಸತ್ಯವನ್ನು ತಿಳಿದು ಪುಣ್ಯದ ಕೆಲಸವನ್ನು ಮಾಡಿಕೊಂಡು ಹೋಗು. ನಾನು ಎಂಬುದು ಏನೂ ಇಲ್ಲ, ನಾನು ಎಂಬುದು ಏನಿಲ್ಲ, ನನಗೆ ಏನೂ ಗೊತ್ತಿಲ್ಲ. ನಾನೆಂಬುದು ಏನಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಅದೇ ಸತ್ಯ. ಅದೇ ಸತ್ಯ. ನಿನಗೆ ಎಲ್ಲಾದರೂ ಒಂದು ವೇಳೆ ನಾನು ಅಂತೇಳಿ ಗೊತ್ತಾಯಿತು, ಅದು ಸತ್ಯ ಅಲ್ಲ. ಅಸತ್ಯ ಅಲ್ಲ. ನಿನಗೆ ಒಂದು ವೇಳೆ ನಾನು ಅಂತೇಳಿ ಗೊತ್ತಾಯಿತು, ನಿನ್ನೊಳಗೆ ಒಂದು ಸೃಷ್ಟಿ ಆಯಿತು, ನಾನಿದ್ದೇನೆ ನೋಡುವ ಏನಾಗ್ತದೆ, ನನ್ನಿಂದ ಆಗ್ತದೆ ನೋಡುವ ಏನಾಗ್ತದೆ. ಭಗವಂತ ಅಲ್ಲೇ ತಡೆ ಬಂತಲ್ಲ, ನಾನು ಎಂಬ ತಡೆ ಬಂತಲ್ಲ. ಸೊ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಅದು. ಒಳಗಡೆ ಸೇರಿಬಿಡ್ತದೆ ಅದು. ನಾನು ಎಂಬ ವಿಚಾರ. ಅರ್ಥ ಆಗ್ತಾ ಹೇಳೋದು? ಗೊತ್ತಾಯ್ತು. ಏನು ಗೊತ್ತಿಲ್ಲ ನನಗೆ, ಎಂತ ಗೊತ್ತಿಲ್ಲ ನನಗೆ. ಎಂತ ಅಂತ ಹೇಳೋದು ನಾವು? ಏನು ಹೇಳಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ ಅಲ್ಲಿ. ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹೌದು. ನಾನು ಎಂಬುದೇ ಇಲ್ಲ, ನನಗೊಂದು ಸ್ಥಿರವೆಂಬುದೇ ಇಲ್ಲ. ಅರ್ಥ ಆಯ್ತಲ್ಲ ಹೇಳೋದು? ನನಗೆಂಬುದು ಸ್ಥಿರವೆಂಬುದೇ ಇಲ್ಲ. ಆಗ ಈ ಪ್ರಪಂಚದಲ್ಲಿ ಆತ್ಮಗಳುಂಟು, ಜೀವಾತ್ಮ ಉಂಟು, ಆತ್ಮ ಉಂಟು, ಪರಮಾತ್ಮ ಉಂಟು. ಹೌದು. ಮೈನ್ ಕಂಟ್ರೋಲ್ ಪರಮಾತ್ಮನ ಹತ್ರ. ಹೌದು. ಅರ್ಥ ಆಯ್ತಲ್ವ? ಯಾವುದರ ಕಂಟ್ರೋಲ್ ಇದೆ? ಎರಡರ ಕಂಟ್ರೋಲ್ ಇದೆ. ಆತ್ಮದ ಕಂಟ್ರೋಲ್ ಇದೆ, ಪುನಃ ಜೀವಾತ್ಮದ ಕಂಟ್ರೋಲ್ ಇದೆ. ಜೀವಾತ್ಮ ಅಂದರೆ ಈಗ ನಾವೆಲ್ಲ ಜೀವಾತ್ಮ. ಸತ್ತು ಹೋಗಿ ಒಂದು ಕಡೆ ನಿಂತರೆ, ದೇಹ ಇಲ್ಲದೆ ನಿಂತರೆ ಅದು ಆತ್ಮ. ಅರ್ಥ ಆಯ್ತಲ್ವ? ಈ ಆತ್ಮ ಚೆನ್ನಾಗಿರಬೇಕು ಅಂತೇಳಿದರೆ, ಆತ್ಮಗಳ ಕೆಲಸ ಆಗಬೇಕು ಅಂತೇಳಿದರೆ, ಈ ಜೀವಾತ್ಮ ಎಂಬುದು ಬಹಳ ಮುಖ್ಯ. ಅರ್ಥ ಆಯ್ತಾ? ಆತ್ಮಗಳಿಗೆ ಭಗವಂತ ಯಾರು ಅಂತೇಳಿದರೆ ಜೀವಾತ್ಮ. ಇಲ್ಲಿ ಸೂಕ್ಷ್ಮ ಉಂಟು ಸ್ವಲ್ಪ. ಆತ್ಮಗಳಿಗೆ ದೇವರು ಯಾರು ಅಂತೇಳಿದರೆ ಜೀವಾತ್ಮ. ಒಂದು ದೇಹ ಬೇಕು ಅದಕ್ಕೆ. ಆತ್ಮಕ್ಕೋಸ್ಕರ ಈ ದೇಹ ಉತ್ಪಾದನೆ ಆಗಿರುತ್ತೆ. ಖಂಡಿತವಾಗಿಯೂ. ಅರ್ಥ ಆಯ್ತಾ? ಈ ಜೀವಾತ್ಮಕ್ಕೆ ದೇವರು ಯಾರು ಅಂತೇಳಿದರೆ ಆ ಪರಮಾತ್ಮ. ಅರ್ಥ ಆಗ್ತಾ ಹೇಳೋದು? ಒಂದು ವಿಷಯ, ಆಯುಷ್ ಅಂತೇಳಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ. ಎಷ್ಟು ಆಯುಷು. ಅರ್ಥ ಆಯ್ತಲ್ಲ? ಈಗ ಹೇಳ್ತಾರೆ ಶ್ರೀಕೃಷ್ಣನಿಗೆ ಇಷ್ಟು ಆಯುಷು ಅಂತೇಳಿ ಅಲ್ಲ. ಶ್ರೀಕೃಷ್ಣ ಜನ್ಮದಲ್ಲಿ ಇಷ್ಟು ಆಯುಷ್ ಇದೆ, ರಾಮನ ಜನ್ಮದಲ್ಲಿ ಇಷ್ಟು ಆಯುಷ್ ಇದೆ, ವಿಷ್ಣುವಿನ ಜನ್ಮದಲ್ಲಿ ಇಷ್ಟು ಆಯುಷ್ ಇದೆ ಅಂತೇಳಿ ಪುರಾಣದಲ್ಲೆಲ್ಲ ಹೇಳ್ತಾರೆ ಅಲ್ವಾ? ಅಲ್ಲ, ನಮಗೆ ಈಗ ಪ್ರೆಸೆಂಟಾಗಿ ಹೇಳಬೇಕು ಅಂದರೆ, ಈಗ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಅವ್ರಿಗೆ 800 ವರ್ಷ ಆಯ್ತು ಅಂತ ಹೇಳ್ತಾರೆ. ಈಗ ಮಹಾತ್ಮರ್ ಬಾಬಾಜಿ ಇದ್ದಾರೆ, ಅವ್ರ ಬಗ್ಗೆ ಒಂದು 5,000 ವರ್ಷ ಇನ್ನೂ ಇದ್ದಾರೆ ಅಂತ ಹೇಳ್ತಾರೆ. ಅವರ ಆತ್ಮಗಳು ಇನ್ನೂ ಕೂಡ ಈ ಭೂಮಿ ಮೇಲೆ ಇದೆ ಅಂತ ಹೇಳ್ತಾರೆ ಅವರು. ಸರಿ, ಇಷ್ಟೇ ಆಯಸ್ಸು ಅಂತ ಅವ್ರಿಗೆ ಹೇಳೋದಿಲ್ಲ, ಪುನಃ ಪರಿವರ್ತನೆ ಆದರೂ ಆಗ್ಬೋದು. ಹೌದು, ಅದೇ ಹೇಳೋದು. ಈಗ ನಾನು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ 800 ವರ್ಷ ಇದ್ದೇನೆ ಅಂತೇಳಿ. ಮಂತ್ರಾಲಯದಲ್ಲಿ ಇನ್ನು ನಾನು 800 ವರ್ಷ ಜೀವಂತವಾಗಿರ್ತೇನೆ ಅಂತ. ಹೌದು. ಅರ್ಥ ಆಯ್ತಲ್ಲ? ಹೌದು. ದೇಹ ಇಲ್ಲದೆ 800 ವರ್ಷ ಇರ್ತೇನೆ. ಹೌದು. ಒಂದು ವಿಚಾರ. ಇನ್ನು ಅನೇಕರು ಹೇಳಿದ್ದಾರೆ ಹೌದು, ಇಷ್ಟಿಷ್ಟು ವರ್ಷ ಇರ್ತೇನೆ, ಇಷ್ಟಿಷ್ಟು ವರ್ಷ ಆದ ನಂತರ ಬರ್ತೇನೆ ಅಂತೇಳಿ. ಹೌದು. ಅರ್ಥ ಆಯ್ತಲ್ವ? ವೀರಬ್ರಹ್ಮೇಂದ್ರರು ಕೂಡ ಹೇಳಿದ್ದಾರೆ, ಕಾಲಜ್ಞಾನಿ, ಇಂಥ ಸಮಯದಲ್ಲಿ ನಾನು ಬರ್ತೇನೆ ಅಂತೇಳಿ. ಹೌದು. ಯಾರು? ವೀರಬ್ರಹ್ಮೇಂದ್ರರು. ಹೌದು. ಅದೇ ರೀತಿ ಕೈವಾರ ನಾರಾಯಣಪ್ಪನು ಕೂಡ ಹೇಳಿದ್ದಾರೆ. ಹೌದು. ಅದೇ ರೀತಿ ಮಹಾಮಹಾಜ್ಞಾನಿಗಳು ಹೇಳಿದ್ದಾರೆ, ನಾನು ಇಂಥ ಸಮಯದಲ್ಲಿ ಬರ್ತೇನೆ ಅಂತೇಳಿ. ಅಂಥ ಸಮಯದಲ್ಲಿ ಬಂದರೆ ಪುನಃ ಕಂಟಿನ್ಯೂ ಆದರೆ ಎಷ್ಟು ವರ್ಷ ಆಯುಷ್ ಅಂತ ಹೇಳೋದು? ಅದೇ ಆತ್ಮ ಕಂಟಿನ್ಯೂ ಆಗಿರುತ್ತೆ. ಕಂಟಿನ್ಯೂ ಆಗ್ತಾರಲ್ಲ, ಎಷ್ಟು ವರ್ಷ ಆಯುಷ್ ಅಂತ ಹೇಳೋದು? ಬಾಬನಾಗಿದ್ದಾಗ 80 ವರ್ಷದಲ್ಲಿ ಇದ್ದೆ ನಾನು, ಇನ್ನೊಂದು 300 ವರ್ಷ ಕಳೆದು ನಾನು ಬರ್ತೇನೆ. ಆಗ 300 ಸೇರಿಸ್ಬೇಕಲ್ಲ ಅಲ್ಲಿ. ಆತ್ಮಕ್ಕೆ ಎಷ್ಟು ವರ್ಷ ಆಯುಷ್ ಅಂತ ಹೇಳಿದರೆ ಆ 300 ಸೇರಿಸ್ಬೇಕಲ್ಲ. ಹೌದು. ಅರ್ಥ ಆಗ್ತಾ ಹೇಳೋದು? ಅರ್ಥ ಆಯ್ತು. ಶಿರಡಿ ಸಾಯಿಬಾಬಾ ಹೇಳಿದ್ದಾರೆ 300 ವರ್ಷ ಕಳೆದು ನಾನು ಬರ್ತೇನೆ ಅಂತೇಳಿ. ಆ 300 ವರ್ಷ ಕಳೆದು ಬರ್ತೇನೆ ಅಂತೇಳಿ 300 ವರ್ಷ ಅದು ಎಲ್ಲರೂ ಒಂದು ಕಡೆ ಇರಬೇಕಲ್ಲ. ಇಲ್ಲ, ಇರಲೇಬೇಕು. ಅದಕ್ಕೊಂದು ಆಯುಷ್ ಉಂಟಲ್ಲ. ಇರುತ್ತೆ. ಇರುತ್ತೆ. ಆಗ ಆತ್ಮವನ್ನು ಸುಡಲಿಕ್ಕೆ ಆಗುವುದಿಲ್ಲ. ಆತ್ಮ ಲಯವಾಗುವುದು, ಒಂದರ ಜೊತೆ ಒಂದು ಬೆರೆತುಕೊಳ್ಳೋದು. ಆತ್ಮವನ್ನು ಸುಡ್ಲಿಕ್ಕೆ ಆಗ್ತದ? ಇಲ್ಲ, ಸಾಧ್ಯ ಇಲ್ಲ. ಆತ್ಮವನ್ನು ಸುಟ್ಟದಾನೆ ಹೇಳೋದು ಆಯುಷ್ ಮುಗಿಯಿತು ಅಂತೇಳಿ. ಹೌದು. ಹೌದು. ಆಯುಷ್ಯ ಮುಗೀತು ಅಂತ ಹೇಳೋದೇನು? ದೇಹದಲ್ಲಿ ಕಣ್ಮರೆ ಆಗುವಾಗ ಆಯುಷ್ಯ ಮುಗೀತು ಅಂತ ಹೇಳೋದು.
ಓಕೆ. ಅರ್ಥ ಆಗ್ತದ? ಈಗ ನನಗೆ ಡೆತ್ ಆದರೆ ನನ್ನ ಆಯುಷ್ಯ ಮುಗೀತು ಅಂತ ಹೇಳ್ತಾರೆ. ಓಕೆ. ನನ್ನ ಆತ್ಮದ ಆಯುಷ್ಯ ಮುಗೀತು ಅಂತ ಹೇಳ್ತಾರ? ಹೇಳೋದಿಲ್ಲ. ಹಾಂ, ಇಲ್ಲ ಇಲ್ಲ. ಆತ್ಮನ ಸುಡ್ಲಿಕ್ಕೆ ಆಗ್ತದ? ಇಲ್ಲ, ಆಗೋದಿಲ್ಲ. ಆತ್ಮವನ್ನು ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಏನೂ ಮಾಡಲಿಕ್ಕಾಗಲ್ಲ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆತ್ಮನ ಸರಿಯಾಗಿ ನೋಡೋದಿಲ್ಲ ಜನ. ಹಾಂ, ಆತ್ಮವನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮವನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅದಕ್ಕೆ ಎಲ್ಲಿಂದ ಆಯುಷ್ಯ ಅಂತ ಕೇಳೋದೀಗ. ಆಯುಷ್ಯ ಇಲ್ಲಿಂದ ಅದಕ್ಕೆ. ಈಗ ಒಂದು ವಿಷಯ ಇಲ್ಲ ಅಂದರೆ ಹೇಳ್ಬೋದು, ಇಷ್ಟು ವರ್ಷ ಇತ್ತು ಈಗ ಇಲ್ಲ ಅದು ಅಂತೇಳಿ. ಅದು ರೂಪ. ಹೌದು. ಮೂಲ ಅಂತ್ಯ ಇಲ್ಲ ಅಂತನ. ಅಂತ್ಯ ಇಲ್ಲ ಅಂತ ಹೇಳೋದು. ಅರ್ಥ ಆಯ್ತಾ ಹೇಳೋದು? ಅದೇ ಹೇಳಿದ್ದು ನಾನು. ಎಷ್ಟು ವರ್ಷ ಆಯುಷ್ ಅಂತ ಹೇಳಿದರೆ, ಈಗ ಯಾವಾಗ ಪ್ರಪಂಚ ಸ್ಟಾರ್ಟ್ ಆಗಿದೆ, ಯಾವಾಗ ಜೀವರಾಶಿಗಳು ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಇಲ್ಲಿವರೆಗೆ ನಾವಿದ್ದೇವೆ, ಅಷ್ಟು ವರ್ಷ ಆಯುಷ್ ನಮಗೀಗ. ಒಂದು ವೇಳೆ ನಾವು ಇಲ್ಲ ಅಂತ ಆದರೆ ಈ ವಿಷಯವೇ ಇರುವುದಿಲ್ಲ. ಆಗ ನಮ್ಮ ಆಯುಷ್ಯ ನಮಗೆ ಹೇಳಲಿಕ್ಕಾಗೋದಿಲ್ಲ. ನಾವಿಲ್ಲಲ್ಲ, ನಾವು ಹೇಗೆ ಹೇಳೋದು? ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಈ ರೀತಿ ಉತ್ತರ, ಇನ್ನೊಂದು ರೀತಿಯಲ್ಲಿ ಆತ್ಮವನ್ನು ಸುಡಲಿಕ್ಕೆ ಆಗ್ತದಾ? ಇಲ್ಲ, ಸಾಧ್ಯ ಇಲ್ಲ. ಆತ್ಮವನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಆತ್ಮವನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲದಿರುವಾಗ ಅದು ಹೇಗೆ ನಾವು ಆಯುಷ್ ಅಂತ ಹೇಳೋದು? ಅದು ಹೇಗೆ ಕೇಳೋದು ನಾವು? ಇಲ್ಲ, ಸಾಮಾನ್ಯವಾಗಿ ಅಲ್ಲ. ಈಗ ನಾನು ಹೇಳೋದು, ಈಗ ನೀವು ಹೇಳಿದಿರಿ 800 ವರ್ಷ 5000 ವರ್ಷ ಅವರಿದ್ದಾರೆ ಇವರಿದ್ದಾರೆ ಅಂತೇಳಿ. 5000 ವರ್ಷ ಆದ ನಂತರ ಎಲ್ಲಿರ್ತಾರಂತೆ ಅವರು? ಅವ್ರು ಅಷ್ಟು ವರ್ಷದಿಂದ ಬದುಕ್ತಿದೆ ಅಂತ ನಮ್ಗೆ ಕಾಮನಾಗಿ ಹೇಳ್ತಾರೆ. ಅದೇ ಹೇಳೋದೀಗ, ಅದು ಅವರವರ ನಂಬಿಕೆ. ಹೌದು. ಅರ್ಥ ಆಯ್ತಲ್ವಾ? ಅವರವರ ನಂಬಿಕೆ, ಅದಕ್ಕೆ ನಾವು ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರವರ ಮನಸ್ಸು, ಎಲ್ಲದಕ್ಕೂ ಕಾರಣ ಅವರವರ ನಂಬಿಕೆ, ಅವರವರ ಮನಸ್ಸು. ಒಬ್ಬೊಬ್ಬರ ಮನಸ್ಸು, ಒಬ್ಬೊಬ್ಬರ ಲೆಕ್ಕಾಚಾರ. ಅರ್ಥ ಆಯ್ತಲ್ಲ? ಇಷ್ಟು ವರ್ಷ ಇರ್ಬೋದು, ಇಷ್ಟು ವರ್ಷ ಇರ್ಬೋದು, ಇಷ್ಟು ವರ್ಷ ಇರ್ಬೋದು ಅಂತೇಳಿ. ಅರ್ಥ ಆಯ್ತಲ್ವಾ ಹೇಳೋದು? ಹೌದು. ಇದು ಭಾಳ ಸೂಕ್ಷ್ಮ. ಇದು ತುಂಬ ಜನ ಇದು ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ಮೂಲತಃ ಮನಸ್ಸಿಗಿಂತನೂ ಬಿಟ್ಟುಬಿಟ್ಟು ಲಯ ಆಗಿದೆ, ಮನಸ್ಸು ಲಯ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪುನಃ ಮತ್ತು ಕೊನೆಗೆ ಹೋಗೋದು ಆತ್ಮ ವಿಚಾರಕ್ಕೆ ಹೋಗ್ತಾರೆ. ಖಂಡಿತವಾಗಿ ಕೊನೆಗೆ ಆತ್ಮದ ವಿಚಾರಕ್ಕೆ ಹೋಗಬೇಕು. ಎಲ್ಲ ಹೋಗಿ 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 ಕಳೆದು ಕಳೆದು ಆತ್ಮದ ವಿಚಾರಕ್ಕೆ ಹೋಗಬೇಕು. ಆದರೆ ಆತ್ಮದ ಸ್ವರೂಪನ ಮತ್ತು ಆತ್ಮದ ವಿಚಾರನ, ಅಂತ್ಯದ ವಿಚಾರನ ಯಾರು ಕೂಡ ಗಮನ ಹರಿಸೋದೇ ಇಲ್ಲ. ಅದನ್ನು ಖಂಡಿತವಾಗಿ ಆತ್ಮದ ಸ್ವರೂಪ ಅಂದರೆ ಏನು ನಾನು ಕೇಳೋದು? ಒಂದು ಆತ್ಮದಲ್ಲಿರುವ ಆಸೆ. ಆಸೆ. ಅರ್ಥ ಆಯ್ತಲ್ಲ? ಅದೊಂದು ರೂಪ ತಾಳಿ ಬರ್ತದೆ, ಸ್ವರೂಪವಾಗಿ ಬರ್ತದೆ ಅದು. ಅರ್ಥ ಆಯ್ತಲ್ವ? ಯಾವಾಗ ಆಸೆ ಇಲ್ಲ, ಆಸೆ ಇಲ್ಲ, ಆಸೆ ಇಲ್ಲ, ಆಸೆ ಇಲ್ಲ, ಆಸೆ ಇಲ್ಲ, ಆಸೆ ಇಲ್ಲ ಅಂತ ಆಗುವಾಗ ಅದು ಶಾಂತವಾಗಿರ್ತದೆ. ಅದು ಯಾವುದನ್ನೂ ಬಯಸುವುದಿಲ್ಲ ಅದು. ಅರ್ಥ ಆಯ್ತಲ್ವ? ಆತ್ಮದಲ್ಲಿ ಇದ್ದರೆ ತಾನೇ ಅದು ವಿಚಾರ. ಆ ವಿಚಾರ ಆತ್ಮದಲ್ಲಿ ಸೇರ್ಕೊಂಡಿರ್ಬೇಕು. ಅದೇ ಹೇಳೋದು, ಆತ್ಮದಲ್ಲಿ ಇದ್ದರೆ ತಾನೆ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಆತ್ಮದಲ್ಲಿ ಇದ್ದರೆ ತಾನೆ. ಹೇಳೋದು ಅರ್ಥ ಆಗ್ತದ? ಗೊತ್ತಾಯ್ತು. ಈಗ ಆಸೆ ಇರುವ ಕಾರಣ ಅದು ಮರುಸೃಷ್ಟಿ ಆಗ್ತದೆ. ಆಗ ಆಸೆ ಎಂಬುದು ಆತ್ಮದಲ್ಲಿ ಅಂಟಿರ್ತದಲ್ವ? ಆತ್ಮ ಶುದ್ಧ ಅಂತ ಹೇಗೆ ಹೇಳೋದು? ಆತ್ಮ ಶುದ್ಧ ಆಗಬೇಕಾ? ನೀನು ಜೀವಾತ್ಮದಲ್ಲಿ ಸಾಧನೆ ಮಾಡಬೇಕು, ಆಗ ಆತ್ಮ ಶುದ್ಧವಾಗೋದು. ನೀನು ಪರಮಾತ್ಮನು ಸೇರಬೇಕಾ? ನೀನು ಜೀವಾತ್ಮ ಆಗಬೇಕು. ನೀನು ಜೀವಾತ್ಮ ಆಗಿ ಪರಮಾತ್ಮನು ಸೇರಬೇಕು. ಆತ್ಮವಾಗಿ ಸೇರ್ಲಿಕ್ಕೆ ಆಗೋದಿಲ್ಲ. ಆತ್ಮದಲ್ಲಿ ಒಂದು ಕಲ್ಮಶ ಇದ್ದೇ ಉಂಟು. ಆದ ಕಾರಣ ಹೇಳೋದು, ಒಂದು ಗುರುವಿನ ಸೇವೆ ಮಾಡಿ ಜ್ಞಾನ ಪಡ್ಕೊಳ್ಳಿ, ಎಲ್ಲವನ್ನೂ ಗುರುವಿಗೆ ಸಮರ್ಪಿಸಿ. ಅದು ನಿಮ್ಮ ಅಂತರಾತ್ಮದ ಗುರುವಾಗಿರಬೇಕು. ಅಷ್ಟು ನಂಬಿಕೆ ಇರಬೇಕು ನಿಮಗೆ ಅವರ ಮೇಲೆ. ಪರಿಪೂರ್ಣ ಶರಣಾಗತಿ ಆಗಬೇಕು. ಆದರೆ ಇದು ಈಗಿನ ಕಾಲದಲ್ಲಿ ಆಗುವುದಿಲ್ಲಲ್ಲ. ಈಗಿನ ಕಾಲದಲ್ಲಿ ನೀವು ಹೇಳಿದಾಗೆ ತಾನೇ ಗುರು ಇರಬೇಕು. ಈಗಿನ ಕಾಲದಲ್ಲಿ ಶಿಷ್ಯಂದ್ರೆ ಹೇಳಿದಾಗೆ ಗುರು ಇರಬೇಕು, ಭಕ್ತರು ಹೇಳಿದಾಗೆ ಗುರು ಇರಬೇಕು. ಅರ್ಥ ಆಯ್ತಲ್ವ? ಯಾರಾದರೂ ಆಶ್ರಮ ನಡೆಸೋರು ಇದ್ದವರು ಅವ್ರು ಹೇಳಿದಾಗೆ ಗುರು ಇರಬೇಕು. ಅರ್ಥ ಆಯ್ತಲ್ಲ? ಆರ್ಡರ್ ಈಗ ಈ ರೀತಿಯಾಗಿ ಕೂತ್ಕೊಂಡ್ರೆ ತದ್ವಿರುದ್ಧ. ಈಗ ಹಿಂದಿನ ಕಾಲದಲ್ಲಿ ಗುರು ಹೇಳಿದಾಗಿತ್ತು, ಈಗ ಆಗಿಲ್ಲಲ್ಲ. ಈಗ ಗುರುವನ್ನಿಟ್ಟು ವ್ಯಾಪಾರ ಮಾಡೋದೇ ಜಾಸ್ತಿ ಅಲ್ವಾ? ಜ್ಞಾನ ಇಟ್ಟು ವ್ಯಾಪಾರ ಮಾಡೋದು. ಖಂಡಿತವಾಗಿಯೂ ಸ್ವಲ್ಪ ರೀಸೆಂಟಾಗಿ ಆಲೋಚನೆ ಮಾಡಿ ನೋಡಿ. ಎಲ್ಲ ವಿಚಾರವನ್ನು ಆಲೋಚನೆ ಮಾಡಿ ನೋಡಿ ನೀವು. ಎಲ್ಲ ಒಂದು ವ್ಯಾಪಾರದಾನೆ ಆಗ್ತಾ ಇರೋದು. ಆಗ ಆ ಸ್ಥಿತಿ ಎಲ್ಲಿ ಉಂಟು ಈಗ ಅಂತ ಕೇಳೋದು ನಾನು. ಆ ಗುರುವಿನ ಸ್ಥಿತಿ ಎಲ್ಲಿ ಉಂಟು ಅಂತ ಕೇಳೋದು. ಸಂಪೂರ್ಣ ಜ್ಞಾನದ ಸ್ಥಿತಿ ಇಲ್ಲ ಅಂತ ನೀವು ಹೇಳ್ತೀರಾ? ಖಂಡಿತವಾಗಿಲ್ಲ. ಸಂಪೂರ್ಣ ಜ್ಞಾನದ ಸ್ಥಿತಿಯೇ ಇಲ್ಲ ಈಗ. ಸಂಪೂರ್ಣ ಜ್ಞಾನ ಇದೆ, ಅದು ವಿಚಾರವೇ ಬೇರೆ ಉಂಟು. ಅರ್ಥ ಆಯ್ತಲ್ಲ? ಗುರು ಹೇಳಿದಾಗ ಕೇಳುವಂಥ ವಿಷಯ ಆಗಬೇಕು. ಆ ಗುರುವೇ ಸರ್ವಸ್ವ ಅಂತ ಆಗಬೇಕು. ಅಂಥ ಶರಣಾಗತಿಯಲ್ಲಿರೋರು ಯಾರಿಲ್ಲ ಅಂತ ಹೇಳೋದು. ಈಗೆಲ್ಲ ಆಪೋಸಿಟ್. ಬೇಕಾದಾಗೆ ಯಾರನ್ನು ಬೇಕಾದರೂ
ಈಗ ಚೇಂಜ್ ಮಾಡಿಕೊಳ್ಬೋದು. ಪ್ರತಿಯೊಂದು ವಿಚಾರವೂ ಹಾಗೆ. ಅರ್ಥ ಆಯ್ತಲ್ವ? ಪ್ರತಿಯೊಂದು ವಿಚಾರವೂ ಹಾಗೆ ಅಂತ ಹೇಳೋದು, ಹೌದಲ್ವ? ಹೌದು, ನಡೀತಾ ಇರೋದು ಹಾಗೆ. ಈ ಕ್ಷಣದಲ್ಲಿ ನಡೀತಿರೋದು ಹಾಗೇನೆ. ಈ ಕ್ಷಣದಲ್ಲಿ ಪ್ರತಿಯೊಂದು ವಿಚಾರವನ್ನು ಅವರವರಿಗೆ ಹೇಗೆ ಹೇಗೆ ಬೇಕು ಹಾಗೆ ಹಾಗೆ ಪರಿವರ್ತನೆ ಮಾಡಿಕೊಳ್ತಾರೆ. ಈ ಸತ್ಯವನ್ನು ಒಬ್ಬ ತಿಳಿದರೆ ಉಂಟಲ್ವ, ಅವನು ತಾನಾಗಿರ್ತಾನೆ, ಅವನು ತನ್ನೊಳಗೆ ಪರಿವರ್ತನೆ ಆಗ್ತಾನೆ. ಆಗ ಆತ್ಮದ ಅರಿವು ಅವನಿಗೆ ಆಗ್ತದೆ. ಖಂಡಿತವಾಗಿಯೂ ಆಗ ಆತ್ಮದ ಅರಿವು ಆಗ್ತದೆ ಅವನಿಗೆ. ಅರ್ಥ ಆಯ್ತಲ್ವ? ಆತ್ಮದ ಅರಿವು ಆಯಿತು ಅಂತ ಆದರೆ ಉಂಟಲ್ವ, ಮತ್ತು ಅವನಷ್ಟು ಖುಷಿಯಾಗಿರುವ ಇನ್ನೊಬ್ಬ ಇಲ್ಲ, ಅವನಷ್ಟು ಸಂತೋಷವಾಗಿರುವ ಇನ್ನೊಬ್ಬ ಇಲ್ಲ. ಆತ್ಮದ ಅರಿವು ಆದರೆ ಅಷ್ಟು ಶುದ್ಧವಾದ ವಿಚಾರ ಅದು, ಅಷ್ಟು ಪವಿತ್ರವಾದ ವಿಚಾರ ಅದು. ಅದು ಮತ್ತೆ ಮುಗೀತಲ್ಲಿಗೆ. ಆತ್ಮದ ಅರಿವು ಆಗಬೇಕಂದ್ರೆ ಜೀವಾತ್ಮದಲ್ಲಿ ಆಗಬೇಕು ಅಂತ ಹೇಳೋದು. ಆ ಜೀವಾತ್ಮದಲ್ಲಿ ಮಾತ್ರ ಆತ್ಮವನ್ನು ಶುದ್ಧ ಮಾಡಲಿಕ್ಕಾಗೋದು. ಇದೆಲ್ಲರೂ ತಿಳಿದಿಟ್ಟುಕೊಳ್ಬೇಕು. ಸಾಧನೆ 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 ಅಂತ ಹೇಳ್ತಾರಲ್ವ ಬಾಯಲ್ಲಿ, ಸಾಧನೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಆ ಯೋಗ ಈ ಯೋಗ, 1000 ವಿಚಾರ, ಕುಂಡಲಿ ಶಕ್ತಿ, ಆ ದೀಕ್ಷೆ ಈ ದೀಕ್ಷೆ ಅಂತ ಹೇಳ್ತಾರಲ್ವ. ಅರ್ಥ ಮಾಡಿಕೊಳ್ಬೇಕು ಮೊದಲು. ಜೀವಾತ್ಮದಲ್ಲಿದ್ದರೆ ಮಾತ್ರ ಆತ್ಮವನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ. ಜೀವಾತ್ಮ ಇಲ್ಲದಿದ್ದರೆ ಆತ್ಮ ಶುದ್ಧವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಹೇಳೋದು, ಕೂಡಿದಷ್ಟು ದೇಹವನ್ನು ಚೆನ್ನಾಗಿಟ್ಟುಕೊಳ್ಳಿ, ಆರೋಗ್ಯವಂತರಾಗಿರಿ. ಅರ್ಥ ಆಯ್ತಲ್ವ? ನಿಮ್ಮ ಆತ್ಮ ಏನನ್ನೆಲ್ಲ ಬಯಸ್ತದೆ ಎಲ್ಲವನ್ನು ಕೊಟ್ಟು ಬಿಡಿ. ಆತ್ಮಕ್ಕೆ ದ್ರೋಹ ಮಾಡದೆ ಜೀವನ ಮಾಡಿ. ದ್ರೋಹ ಮಾಡಬೇಡಿ. ಅದಕ್ಕೆ ದ್ರೋಹ ಮಾಡಿದರೆ ಅದು ಮತ್ತೆ ಅಲ್ಲಿ ಒಂದಲ್ಲ ಒಂದು ದಿನದಲ್ಲಿ ಅದು ರಿಟರ್ನ್ ತಗೊಳ್ತದೆ. ಆತ್ಮ ವಂಚಕರಾಗಬೇಡಿ, ಆತ್ಮವಿಶ್ವಾಸಿಗಳಾಗಿ ತನ್ನನ್ನು ತಾನು ನಂಬಿ. ಆಗ ಗೊತ್ತಾಗ್ತದೆ ಆತ್ಮದ ಬೆಲೆ ಏನು ಅಂತೇಳಿ. ಬಾಯಲ್ಲಿ ಮಾತಾಡಲಿಕ್ಕೆ ತುಂಬ ಸುಲಭ, ಆತ್ಮ, ಜೀವಾತ್ಮ, ಪರಮಾತ್ಮ ಅಂತೇಳಿ. ಅನುಭವಿಸ್ಲಿಕ್ಕೆ ತುಂಬ ಕಷ್ಟ ಉಂಟು. ಅರ್ಥ ಆಯ್ತಲ್ವ? ಒಂದು ಸಾಧುವಿನ ದೇಹದಲ್ಲಿ ಅದೆಷ್ಟು ಆತ್ಮಗಳು ಬಂದು ಹೋಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕ್ಷಣ 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 ಕೂಡ ಪರಿವರ್ತನೆ ಆಗ್ತಾ ಇರ್ತದೆ. ಆ ಕ್ಷಣ 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 ಕೂಡ ಪರಿವರ್ತನೆ ಆಗ್ತಿರೋ ಸಮಯದಲ್ಲಿ ಆ ಸಾಧು ಉಂಟಲ್ವ, ಆ ಹೋದ ಆತ್ಮಕ್ಕೆ ದ್ರೋಹ ಮಾಡೋದಿಲ್ಲ, ಈ ಆತ್ಮಕ್ಕೆ ದ್ರೋಹ ಮಾಡೋದಿಲ್ಲ, ಮುಂದಿನ ಆತ್ಮಕ್ಕೆ ದ್ರೋಹ ಮಾಡೋದಿಲ್ಲ. ಇವತ್ತೊಬ್ಬರಿದ್ದರೆ ನಾಳೆ ಇನ್ನೊಬ್ರು ಇರ್ತಾರೆ, ನಾಡ್ದು ಇನ್ನೊಬ್ರು ಇರ್ತಾರೆ. ಅರ್ಥ ಆಗ್ತದಲ್ವ? ಅದರ ನಾಡ್ದು ಇನ್ನೊಬ್ರು ಇರ್ತಾರೆ. ಅಷ್ಟು ಸುಲಭ ಉಂಟಾ? ರಾಘವೇಂದ್ರ ಇಲ್ಲ ಅಂತ ಹೇಗೆ ಹೇಳೋದು? ಸಾಯಿಬಾಬಾ ಇಲ್ಲ ಅಂತೇಳಿ ಹೇಗೆ ಹೇಳೋದು? ವಿವೇಕಾನಂದರು ಇಲ್ಲ ಅಂತ ಹೇಗೆ ಹೇಳೋದು? ರಾಮಕೃಷ್ಣ ಪರಮಹಂಸರು ಇಲ್ಲ ಅಂತೇಳಿ ನೀವು ಹೇಗೆ ಹೇಳ್ತೀರಿ? ನಿಮ್ಮ ಭಕ್ತಿಗೆ ನೀವು ಹೇಳ್ತೀರಿ, ಅವರಿಗೊಂದು ಗೌರವ ಅಂತ ನೀವು ಹೇಳ್ತೀರಾ? ಖಂಡಿತವಾಗಿ ಹೇಳ್ತೇನೆ, ಅವರಿದ್ದಾರೆ ಅಂತೇಳಿ ನಾನು. ರಾಮಕೃಷ್ಣ ಪರಮಹಂಸರು ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ಎಲ್ಲರಿದ್ದಾರೆ. ಅರ್ಥ ಆಯ್ತಲ್ವ? ರೂಪ ಅವರವರ ಕೆಲಸ ಆಗೋ ಬಂದುಕೊಂಡು ಹೋಗಿಕೊಂಡಿದ್ದಾರೆ. ಅರ್ಥ ಆಗ್ತಲ್ವ? ಅವರವರ ಕೆಲಸ ಆಗಬೇಕು, ಏನೊಂದು ಒಳ್ಳೆಯದು ಮಾಡಬೇಕು ಅಂತಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಒಳ್ಳೆಯದು ಮಾಡಿ ಹೋಗ್ತಾ ಇದ್ದಾರೆ. ಇದು ಸತ್ಯ. ಇದು ಅದನ್ನೇ ಹೇಳೋದು ನಾನು. ಒಂದು ಸಾಧುವಿನ ದೇಹದಲ್ಲಿ ಎಷ್ಟು ಆತ್ಮ ಬಂದು ಹೋಗ್ತದೆ ಗೊತ್ತುಂಟಾ? ಅದು ಅನುಭವಿಸೋನಿಗೆ ಗೊತ್ತು. ವಯಸ್ಸಾದೊಂದು ಆತ್ಮ ಬರ್ತದೆ, ಆಗ ಅವನು ವಯಸ್ಸಾದವನಿಗೆ ಆಗ್ತಾನೆ. ಅರ್ಥ ಆಯ್ತಲ್ವ? ಅಷ್ಟು ಸುಲಭ ಅಲ್ಲ. ಗೊತ್ತಾಯ್ತು. ಕೆಲವು ಸ್ಥಳಕ್ಕೆ ಸಾಧುಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಹೋಗುವಾಗ ಅಲ್ಲಿರುವ ಆತ್ಮಗಳು ಸಡನ್ನಾಗಿ ಅವ್ರಿಗೆ ಸೇರಿಕೊಳ್ತದೆ. ಕಾರಣ ಏನು? ಏನೋ ಒಂದು ಕೆಲಸ ಬಾಕಿ ಉಂಟು ಅದರದ್ದು, ಆತ್ಮಂತು. ಅದು ಮಾಡಬೇಕಲ್ಲಿ. ಅರ್ಥ ಆಯ್ತಲ್ವ? ಇವರ ರೂಪದಲ್ಲಿ ಮಾಡ್ತದೆ ಅದು. ಆ ಮಾಡುವ ಶೈಲಿಯೆಲ್ಲ ನೋಡುವಾಗ ಏನೋ ಒಂದು ಅನಿಸ್ತದೆ ಸ್ವಲ್ಪ ತಿಳಿದವರಿಗೆ, ಇವರಾಗಿಲ್ಲಲ್ಲ, ಇವರು ಸ್ವಲ್ಪ ಪರಿವರ್ತನೆ ಆಗಿದ್ದಾರಲ್ಲ ಇವತ್ತು ಅಂತೇಳಿ. ಅರ್ಥ ಆಗ್ತದೆ ಹೇಳೋದು? ಗೊತ್ತಾಯ್ತು. ಹಾಗೆ ಆತ್ಮವನ್ನು ಸುಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಆತ್ಮಕ್ಕೆ ಆಯುಷ್ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಲ್ವ? ಒಂದು ವೇಳೆ ಆಯುಷ್ ಅಂತ ತಿಳ್ಕೊಳ್ಬೇಕು ಅಂತ ಇದ್ದರೆ ಈ ಪ್ರಪಂಚದಲ್ಲಿ ನಾವು ಮೊದಲು ಯಾವಾಗ ಸೃಷ್ಟಿಯಾಗಿದ್ದೇವೆ, ಅರ್ಥ ಆಯ್ತಲ್ವ, ಆವತ್ತಿನಿಂದ ಇವತ್ತಿನವರೆಗೆ ತಗೊಳ್ಬೇಕು ನಾವು. ಅರ್ಥ ಆಯ್ತಾ? ಓಕೆ. ಹಾಗೆ ಒಂದು ವಿಷಯ. ಇದು ಸಂಖ್ಯೆಗೆ ನಿಲ್ಕಲ್ಲ ಅಂತ ಹೇಳ್ತೀರಾ? ಖಂಡಿತವಾಗಿ ಸಂಖ್ಯೆಗೆ ನಿಲುಕುವುದಿಲ್ಲ. ಒಂದು ವಿಷಯ.
ಎರಡನೇ ವಿಚಾರ ಎಂತ ಅಂತ ಹೇಳಿದರೆ, ಜೀವಾತ್ಮ ಹೇಗೆ ಉಂಟು ಅದೇ ರೀತಿ ಆತ್ಮಗಳು ಉಂಟು. ಅರ್ಥ ಆಯ್ತಲ್ವ? ಜೀವಾತ್ಮ ಹೇಗೆ ಉಂಟು ಅದೇ ರೀತಿ ಆತ್ಮಗಳುಂಟು. ಆತ್ಮಗಳು ಯಾವ ರೀತಿ ಇದೆಯೋ ಅದೇ ರೀತಿ ಜೀವಾತ್ಮಗಳುಂಟು. ಆತ್ಮಗಳಿಗೆ ಅಲ್ಲಿ ನಾಯಿ ಬೊಗಳ್ತದೆ ನೋಡು, ಕ್ಯಾಂಕು 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 ಅಂತೇಳಿ, ದೂರದಲ್ಲಿ ಕೇಳುವುದಿಲ್ಲ ಅದು ಅಲ್ವಾ? ಹಾಗೆ ಈ ಆತ್ಮಗಳು ಕೂಗ್ತಾ ಇರ್ತದೆ. ಅರ್ಥ ಆಯ್ತಾ? ಅದು ಕೆಲವರಿಗೆ ಕೇಳಿಸ್ತದೆ. ಈಗ ದೂರದಲ್ಲಿ ನಾಯಿ ಬೊಗಳದ್ದು ಕೇಳ್ತಾ ಅಲ್ವಾ, ಹಾಗೆ ಕೆಲವರಿಗೆ ಕೇಳಿಸ್ತದೆ. ಯಾವುದು? ಈ ಆತ್ಮಗಳ ಕೂಗು. ಏನು ಹೇಳ್ತದೆ ಗೊತ್ತುಂಟ? ಆತ್ಮಗಳು ಅದರ ಆಸೆಯನ್ನು, ಬೇಡಿಕೆಯನ್ನು ಹೇಳ್ತದೆ. ಒಂದು ಗುರುವಿನ ಹತ್ರ ಬಂದು, ತಿಳಿದವರ ಹತ್ರ ಬಂದು, ಜ್ಞಾನಿ ಹತ್ರ ಬಂದು. ಅರ್ಥ ಆಯ್ತಾ? ಹೇಗಾದರೂ ಮಾಡಿಗೊಂದು ಜನ್ಮ ಕೊಡಿಯಪ್ಪ, ಹೇಗಾದರೂ ಮಾಡಿಗೊಂದು ಜನ್ಮ ಕೊಡಿ ಅಂತೇಳಿ, ಯಾವುದಾದ್ರೂ ರೀತಿ ನನ್ನನ್ನು ಕಾಪಾಡಿ, ಯಾವುದಾದ್ರೂ ನನ್ನನ್ನು ಕಾಪಾಡಿ, ನಾನಿನ್ನು ತಪ್ಪು ಮಾಡೋದಿಲ್ಲ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತದೆ. ಆಗ ಅರ್ಥ ಆಗ್ತಾ ಹೇಳೋದು? ಗೊತ್ತಾಯ್ತು. ಒಂದು ವಿಷಯ. ಆಗ ತಿಳಿದವರು ಏನು ಮಾಡ್ತಾರೆ ಗೊತ್ತುಂಟ? ಸ್ವಲ್ಪ ತಿಳಿದವರು ಸ್ವಲ್ಪ ಸಮಯ ಕಾಯು, ಇರು, ಏನೊಂದು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ? ತಿಳಿದವರು. ಓಕೆ. ಆದ ಕಾರಣ ಹೇಳೋದು, ಗುರುವಿನ ಸೇವೆ ಮಾಡಿದರೆ ಮುಂದೆಗೆ ಮನುಷ್ಯ ಜನ್ಮ ಸಿಕ್ಕೋ ಸಾಧ್ಯತೆ ಇದೆ ಅಂತೇಳಿ. ಓಕೆ. ಇದೆಂಥ ದೊಡ್ಡ ಭಾಗ್ಯ ಅಂತ ಬೇಕು? ಇದೇ ಜನ್ಮ ಕೊನೆಯ ಜನ್ಮ ಅಂತ ನೀವು ಹೇಗೆ ಹೇಳ್ತೀರಿ? ಇದೇ ಜನ್ಮ ನಿಮ್ಮ ಕೊನೆಯ ಜನ್ಮ ಅಂತ ಹೇಗೆ ಹೇಳ್ತೀರಿ? ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಮಾಡಿದ ಒಂದೊಂದು ಕ್ಷಣವನ್ನು ನೆನೆಸಿ, ನೀವು ಮಾಡಿದ ವಿಚಾರವನ್ನು ಮುಂದೆ ಯಾವ ಜನ್ಮ ಅಂತ ನೋಡಿ. ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾರ ಮನಸ್ಸಿಗೆ ನೋವು ಮಾಡಿದಿರಿ, ಯಾರಿಗೆಲ್ಲ ಹಿಂದಿನಿಂದ ಏನೆಲ್ಲ ಮಾಡಿದಿರಿ, ಎಲ್ಲ ವಿಚಾರ ತಿಳಿದುಕೊಳ್ಳಿ ನೀವು. ಆಗ ನಿಮಗೆ ಪಶ್ಚಾತ್ತಾಪ ಆಗ್ತದೆ ಕೊನೆಗೊಂದಿನ. ಈಗ ನೀವು ಶಾಲೆಯಲ್ಲಿರುವಾಗ ಅನುಭವಿಸಿದ ವಿಚಾರ ಈಗ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತೆ, ನೆನೆಸಿ ನೋಡಿ ಅಂತೆ. ಸರಿ, ನಾನು ಈ ರೀತಿ ಇದ್ನಾ ಅಂತ ಅನಿಸೋದಿಲ್ವಾ? ಖಂಡಿತ. ಈ ಕ್ಷಣಕ್ಕೆ ಅದು ತಪ್ಪು ಅನಿಸುತ್ತೆ. ಈ ಕ್ಷಣಕ್ಕೆ ತಪ್ಪು ಅಂತ ಅನಿಸ್ತದಲ್ವಾ? ಹೌದು. ಬಟ್ ಆ ಕ್ಷಣಕ್ಕೆ ಅದು ಸರಿ ಅನಿಸಿರುತ್ತೆ. ಆ ಕ್ಷಣಕ್ಕೆ ಸರಿ ಅಂತ ಅನಿಸಿರ್ತದೆ. ಅದೇ ಹೇಳೋದು, ಜೀವನದಲ್ಲಿ ಒಂದು ತಪ್ಪಾಗಬೇಕು, ಒಂದು ಒಳ್ಳೇದಾಗಬೇಕು, ಒಂದು ತಪ್ಪಾಗಬೇಕು, ಒಂದು ಒಳ್ಳೇದಾಗಬೇಕು. ಹೌದು. ಅರ್ಥ ಆಯ್ತಲ್ವಾ? ಒಂದು ಸ್ಟೆಪ್ಪು ತಪ್ಪಿದ್ದು, ಒಂದು ಸ್ಟೆಪ್ಪು ಸರಿದ್ದು, ಒಂದು ಸ್ಟೆಪ್ಪು ತಪ್ಪಿದ್ದು, ಒಂದು ಸ್ಟೆಪ್ಪು ಸರಿದ್ದು. ಈ ರೀತಿ ಹೆಜ್ಜೆಡ್ತಾ 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 ಹೋಗಿ 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 ಕೊನೆಗೆ ಸರಿ ಹೆಜ್ಜೆಯಲ್ಲೇ ಹೋಗಬೇಕು. ಅರ್ಥ ಆಗ್ತಾ ಹೇಳೋದು? ಅಷ್ಟು ಸುಲಭ ಅಲ್ಲ. ಆತ್ಮಗಳ ವಿಚಾರ ಮಾತಾಡೋದು, ಆತ್ಮ ಅಂದರೆ ಏನು ಅಂತ ತಿಳಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆತ್ಮದ ವಿಚಾರ ತಿಳ್ಕೊಳ್ಬೇಕು ಅಂತೇಳಿದರೆ ತನ್ನ ಆತ್ಮವನ್ನು ಕೊಡಲಿಕ್ಕೆ ಗೊತ್ತಿರಬೇಕು. ಹೌದು. ಅರ್ಥ ಆಯ್ತಾ? ಆತ್ಮದ ವಿಚಾರ ತಿಳಿಬೇಕು ಅಂತಿದ್ದರೆ ತನ್ನ ಆತ್ಮವನ್ನು ಕೊಡಲಿಕ್ಕೆ ಗೊತ್ತಿರಬೇಕು ಆತ್ಮಗಳಿಗೆ. ಅದು ಕೊಡಲಿಕ್ಕೆ ಗೊತ್ತಿದ್ದರೆ ಈ ಆತ್ಮಗಳ ವಿಚಾರ ಎಲ್ಲ ತಿಳಿಬೋದು. ಓಕೆ. ಅದು ಗೊತ್ತಿಲ್ಲದ್ರೆ ಆತ್ಮಗಳ ವಿಚಾರ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲರೂ ಆತ್ಮದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಮಾಡಿದರೆ ಮುಗೀತು. ಅರ್ಥ ಆಯ್ತಲ್ಲ? ತನ್ನ ಒಳಗಿನ ಆ ಜೀವಾತ್ಮವನ್ನು ತಾನು ನೋಡಿದರೆ ಇಡೀ ಬ್ರಹ್ಮಾಂಡವನ್ನು ನೋಡಿದ ಹಾಗೆ. ಹೌದು. ಅರ್ಥ ಆಯ್ತಾ? ಅದರಲ್ಲಿ ಮತ್ತೆ ಮುಗೀತು, ಅದು ಅಲ್ಟಿಮೇಟ್ ವಿಚಾರ. ಅರ್ಥ ಆಯ್ತಾ ಹೇಳೋದು? ಓಕೆ. ಈಗ ನಾನು ಹೇಳಿದ್ರಲ್ಲಿ ತುಂಬ ರೀತಿಯ ವಿಚಾರಗಳುಂಟು ಅಂತ ಹೇಳೋದು. ಹೌದು. ಒಬ್ಬ ಆತ್ಮದ ಬಗ್ಗೆ ಒಬ್ಬ ಅಧ್ಯಯನ ಮಾಡೋದು ಅಂತಿದ್ದರೆ ಅವನಿಗೆ ತನ್ನ ಆತ್ಮದ ಜೊತೆಗೆ ಇನ್ನೊಂದು ಆತ್ಮವನ್ನು ಸೇರಿಸುವಂಥ ಯೋಗ್ಯತೆ ಇರಬೇಕು ಅವನಿಗೆ. ಅಂದರೆ ಒಳಗೆಗೆ ಅಲ್ಲ, ಹೊರಗೆಗೆ. ಆ ಯೋಗ ಇದ್ದರೆ ಸಾಲದು, ಅದನ್ನು ಹೋಗಿ ಅದನ್ನು ಅನುಭವಿಸಿ ಪುನಃ ಈ ದೇಹಕ್ಕೆ ಬರುವಂಥ ಶಕ್ತಿ ಇರಬೇಕು ಅವನಿಗೆ. ಓಕೆ. ಅರ್ಥ ಆಗ್ತದೆ ಹೇಳೋದು? ಗೊತ್ತಾಯ್ತು ಗೊತ್ತಾಯ್ತು. ಒಂದು ವಿಚಾರ. ಅಂತರ್ದರ್ಶನ ಅಂತ ಹೇಳಿದ್ರೆ ಅದು ಬೇರೆ, ಅದು ಬಹಳ ಎತ್ತರದ ವಿಚಾರ. ಅದು ಅಲ್ಲಿ ಮತ್ತೆ ಮುಗೀತಲ್ಲಿಗೆ ಅಂತರ್ದರ್ಶನ ಆಗಿಬಿಟ್ರೆ ಮತ್ತೆ ಎಂಥದಿಲ್ಲ ಅಲ್ಲಿ, ಅದು ಮತ್ತೆ ಶೂನ್ಯವೇ ಅದು. ಅರ್ಥ ಆಯ್ತಲ್ವ? ಎಷ್ಟೋ ವಿಷಯ ಉಂಟು ಅಂತ ಹೇಳೋದು. ಮಾತಾಡುವಾಗ ಸೂಕ್ಷ್ಮವಾಗಿ ಇದನ್ನು ನೀವು ಯಾವ ರೀತಿ ತಗೊಳ್ತೀರಿ ಅಂತ ಹೇಳಿದರೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ತಗೊಳ್ಳಿ. ಓಕೆ. ವಿಷಯ ಗೊತ್ತಾಯ್ತು. ಈಗ ಪುಸ್ತಕ ಓದಿ ಮಾತಾಡೋದಾದರೆ, ಅಭ್ಯಾಸ ಮಾಡಿ ಮಾತಾಡೋದಾದರೆ ಅದು ಸರಿಯಾಗಿ ಮಾತಾಡಲಿಕ್ಕೆ ಆಗ್ತದೆ. ಈ ಲೈನ್ ಆದ ನಂತರ ಈ ಲೈನ್, ಈ ಲೈನ್ ಆದ ನಂತರ ಈ ಲೈನ್ ಅಂತೇಳಿ.
ಇದು ಕಾಲದಲ್ಲಿ ಬರುವಾಗ, ಬಾಯಿಯಲ್ಲಿ ಏನೋ ಒಂದು ಬರುವಾಗ ಹೇಳಿ ಹೋಗ್ತದೆ. ಅರ್ಥ ಆಗ್ತದ? ಬಾಯಲ್ಲಿ ಒಂದು ಬರುವಾಗ ಏನೋ ಒಂದು ಹೇಳಿ ಹೋಗ್ತದೆ. ಆ ಬಾಯಲ್ಲಿ ಬರ್ತದೆ ಅಂತ ಹೇಳಿದರೆ ಹೇಗೆ ಬರ್ತದೆ? ಯಾವುದೊಂದು ರೀತಿಯಲ್ಲಿ ಒಳಗೆ ಹೋಗ್ತದೆ. ಹೌದು. ಅದ್ಯಾಕೆ ಒಳಗೆ ಹೋಗಬೇಕು? ಅದ್ಯಾಕೆ ಇದರ ಒಳಗೆ ಹೋಗಬೇಕು? ಸೊ ಇಲ್ಲೇ ಬ್ರಹ್ಮಾಂಡ ಇದೆ ಅಂತ ಆಯಿತು. ಅಲ್ಲ, ಇಲ್ಲೇ ಬ್ರಹ್ಮಾಂಡ ಇದೆ ಅಂತ ಅಲ್ಲ. ಈಗ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳುವಾಗ ಒಂದು ಒಳ್ಳೆಯ ವಿಚಾರ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ. ಒಳ್ಳೆಯ ವಿಚಾರ ಮಾತಾಡೋದು. ಈಗ ಒಂದು ಆಧ್ಯಾತ್ಮಿಕ ವಿಚಾರವೋ, ಅಲ್ಲ ಜೀವನದ ವಿಚಾರವೋ, ಅಲ್ಲ ವ್ಯಾಪಾರದ ವಿಚಾರವೋ, ಏನೊಂದು ಒಳ್ಳೇದು 10 ಜನರಿಗೆ ಒಳ್ಳೇದು, ಅರ್ಥ ಆಯ್ತಲ್ವ? ಆ ಒಳ್ಳೇದು ವಿಚಾರ ನಮ್ಮ ಒಳಗೆ ಉಂಟಾಗ್ತದಲ್ವ, ಆಗ ಇಡೀ ವಾತಾವರಣ ಎಲ್ಲ ಒಳ್ಳೇದಾಗ್ತದೆ ಅಲ್ಲಿ. ಹೌದು, ಸತ್ಯ. ಅರ್ಥ ಆಯ್ತಾ? ಇನ್ನು ಸುತ್ತಮುತ್ತ ಅಲ್ಲಿ ಇರುವುದು ಎನರ್ಜಿ ನೀರು ಎಲ್ಲ ನಾವಿಲ್ಲಿ ಏನು ಮಾತಾಡ್ತೇವೆ ಅದಕ್ಕೆ ಹೋಗಿ ಸೇರಿಕೊಳ್ತದೆ. ಅದು ಅದಕ್ಕೆ ಹೋಗಿ ಸೇರಿಕೊಳ್ಳುವಾಗ ಈ ಪ್ರಕೃತಿ ಶಕ್ತಿ ಎಂಬುದು ಉಂಟಲ್ಲ, ದೈವಿಕ ಶಕ್ತಿ ಎಂಬುದು ತನ್ನಿಂದ ತಾನಾಗಿ ಬರ್ತದೆ ಅಲ್ಲಿಗೆ. ಅರ್ಥ ಆಗ್ತದೆ ಹೇಳೋದು? ಆ ದೈವಿಕ ಶಕ್ತಿ ಎಂಬುದು ತನ್ನಿಂದ ತಾನಾಗಿ ಬಂದು ನಮ್ಮೊಳಗೆ ಸೇರಿಕೊಂಡು ನಮಗೆ ಅರಿವಿಲ್ಲದಂತೆ ನಾವು ಮಾತಾಡ್ತೇವೆ. ಅರ್ಥ ಆಗ್ತದ? ಇದಕ್ಕೆ ಹೇಳೋದು ಕಾಲ ಮಾತಾಡಿಸುವುದು, ನಾವು ಮಾತಾಡಿಸುವುದಲ್ಲ. ಇದು ಬೇಕಾದರೆ ನೀವು ಆಲೋಚನೆ ಮಾಡಿ ನೋಡಿ. ಇಬ್ಬರು ಒಳ್ಳೊಳ್ಳೆ ವಿಚಾರವನ್ನೇ ಮಾತಾಡಿ ಬೆಳಿಗ್ಗಿಂದ ಸಾಯಂಕಾಲವರೆಗೆ ಒಂದು ಕಡೆಯಲ್ಲಿ ನೀರು, ಇನ್ನೊಂದು ಕಡೆಯಲ್ಲಿ ಆಹಾರ. ಒಂದು ಕಡೆಯಲ್ಲಿ ನೀರಿಡಿ ಸ್ವಲ್ಪ ಓಪನಲ್ಲಿ, ಇನ್ನೊಂದು ಕಡೆಯಲ್ಲಿ ಆಹಾರ ಇಡಿ ಸ್ವಲ್ಪ ಓಪನ್ ಇರಬೇಕು, ನಮ್ಮ ಶಬ್ದಗಳು ಹೋಗಿ ಮುಟ್ಟಬೇಕು. ಅರ್ಥ ಆಯ್ತಲ್ಲ? ಇನ್ನೊಂದು ಕಡೆ ಹಣ್ಣು ಹಂಪಲಿಡಿ, ಇನ್ನೊಂದು ಕಡೆ ಏನೋ ಒಂದು ಇಡಿ ಕುಡಿಯುವಂಥದ್ದು, ನಮ್ಮ ದೇಹದ ಒಳಗೆ ಹೋಗುವಂಥದ್ದು, ಅಲ್ಲ ಯಾರಿಗೊಬ್ಬರಿಗೆ ಕೊಡುವಂಥದ್ದು. ಅರ್ಥ ಆಯ್ತಲ್ವಾ? ಬೆಳಿಗ್ಗಿಂದ ಸಾಯಂಕಾಲವರೆಗೆ ಒಂದು ರೂಮಿನಲ್ಲಿ ಇದ್ದುಕೊಂಡು ನೀವು ಒಳ್ಳೆ ಒಳ್ಳೆ ವಿಚಾರವನ್ನು ಮಾತಾಡಿ ಅಂತೆ, ದೈವಿಕ ವಿಚಾರವನ್ನೇ ಮಾತಾಡಿ. ಅರ್ಥ ಆಯ್ತಾ? ಒಂದು ರಾಮಾಯಣ ಮಾತಾಡಿ, ಒಂದು ಮಹಾಭಾರತ ಮಾತಾಡಿ, ಭಗವದ್ಗೀತೆ ಮಾತಾಡಿ, ಶಿವಪುರಾಣ ಮಾತಾಡಿ, ಬಿಡದೆ ಮಾತಾಡಿ, ಕಂಟಿನ್ಯೂ ಮಾತಾಡಿ. ನೀವು ಅಲ್ಲಿರುವ ಅಷ್ಟು ವಸ್ತುಗಳಿಗೆ ಅದರ ಚೈತನ್ಯ ತುಂಬಿರ್ತದೆ. ಹೌದು, ಸತ್ಯ. ಡೆಫಿನೆಟ್ ಆಗಿ. ಅರ್ಥ ಆಯ್ತಲ್ವ? ಆ ನೀರು ಕುಡಿದವನಿಗೆ ಏನಾಗ್ತಾ ಗೊತ್ತುಂಟಾಗ, ಆ ನೀರು ಕುಡಿದ ಕೂಡಲೇ ಅವನಿಗೆ ಆಟೋಮೆಟಿಕ್ ಶಿವಪುರಾಣ ಬರ್ತದೆ, ಭಗವದ್ಗೀತೆ ಬರ್ತದೆ, ರಾಮಾಯಣ ಬರ್ತದೆ, ಎಲ್ಲವೂ ಬರ್ತದೆ. ಹೌದು. ಏನೋ ಒಂದು ರುಚಿ ಸಿಗ್ತದಾಗಲ್ಲಿ ಅವನಿಗೆ, ಅನುಭವಿಸ್ತಾನೆ. ಅರ್ಥ ಆಗ್ತಾ ಹೇಳೋದು? ಒಂದು ವಿಷಯ ನೋಡು, ಒಂದು ಆತ್ಮದ ವಿಷಯಕ್ಕೆ ಹೋಗಿ ಎಷ್ಟು ವಿಷಯ ಬರ್ತದೆ ಅಂತೇಳಿ. ಹೌದು, ಖಂಡಿತ. ಆಗ ಯಾವುದು ಮಾತಾಡೋದು? ನಾನು ಕೇಳೋದು ಜೀವಾತ್ಮ ಮಾತಾಡೋದು. ನಿಮ್ಮಲ್ಲಿ ಜೀವಾತ್ಮ. ಅರ್ಥ ಆಯ್ತಲ್ಲ? ಇದು ಜೀವಾತ್ಮ ಮಾತಾಡೋದಪ್ಪ, ಅದು ಜೀವಾತ್ಮ ಕೇಳೋದು. ಇದು ಕೇಳುವವರು ಎಲ್ಲರೂ ಜೀವಾತ್ಮವನ್ನೇ ಕೇಳೋದು. ಅರ್ಥ ಆಯ್ತಲ್ವ? ಈ ಸಂದೇಶ ಕೇಳುವವರು ಪ್ರತಿಯೊಬ್ಬರಿಗೂ ಅವರ ಜೀವಾತ್ಮದ ಒಳಗೆ ಹೋಗುವುದು ಅಂತ ಹೇಳೋದು. ಇದು ಒಳಗೆ ಹೋಗಿ ಬೀಜವಾಗಿ ನಿತ್ಯ ನಿಲ್ತದೆ. ಇದು ತನ್ನಿಂದ ತಾನಾಗಿ ಸಸಿ ಆಗ್ತದೆ. ಇದು ಅಷ್ಟು ಸುಲಭದ ವಿಚಾರ ಅಲ್ಲ. 2 ಸಿಮೆಂಟಿ ಬಗ್ಗೆ ಮಾತಾಡೋದಲ್ಲ. ನಾಳೆ ಸತ್ತು ಹೋದರೆ ಒಂದು ಎವಿಡೆನ್ಸ್ ಇರಲಿ, ನಾಳೆ ಸತ್ತು ಹೋದ್ರೆ ಒಂದು ಎವಿಡೆನ್ಸ್ ಇರಲಿ. ಈ ಸತ್ಯ ಗೊತ್ತಿದ್ದು ಮಾತಾಡೋದು. ನಾಳೆ ಹುಡುಕೋರು ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ. ಅರ್ಥ ಆಗ್ತದ? ಈಗಿನ ಕಾಲದಲ್ಲಿ ಹೇಳ್ಬೋದು, ಒಂದು ಶಿಷ್ಯನನ್ನು ಬರಲಿಕ್ಕೆ ಹೇಳಿ, ಅಲ್ಲೊಂದು ಭಕ್ತನ್ನು ಬರಲಿಕ್ಕೆ ಹೇಳಿ, ನಾನು ಹೇಳ್ತಾ ಇರ್ತೇನಪ್ಪ ನೀನು ಬರಿತಾ ಇರು ಅಂತ ಹೇಳಿದರೆ ಅವನು ಬರ್ದ ಹಾಗೆ ಇದು ಆದ ಹಾಗೆ ವಿಚಾರ. ಗುರು ಪರಂಪರೆ ಅಳಿದು ಹೋಗಬಾರ್ದು. ಗುರು ಪರಂಪರೆ ಎಂಬುದು ಬೆಳಿಬೇಕು. ಸತ್ಯ ಎಂಬುದು ಪ್ರಪಂಚದಲ್ಲಿ ಬೆಳಿಬೇಕು. ಸತ್ಯ ಎಂಬುದು ಹಂತವಾಗಿ ಎಲ್ಲರಿಗೂ ಅರಿವಾಗಬೇಕು. ಮನುಷ್ಯ ಜನ್ಮ ಇಷ್ಟೇ ಅಂತೇಳಿ ಎಲ್ಲರಿಗೂ ಅರಿವಾಗಬೇಕು. ಎಲ್ಲವೂ ಶೂನ್ಯ ಎಂಬ ಅರಿವಾಗಬೇಕು. ಅದು ಅರಿವಾಗಬೇಕಾದ್ರೆ ಅನೇಕ ರೀತಿಯ ತಪ್ಪುಗಳು ನಡಿಬೇಕು ಪ್ರಪಂಚದಲ್ಲಿ. ಅನೇಕ ರೀತಿಯ ವಿಚಾರಗಳು ನಡೆದು 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 ರಕ್ತಕ್ಕೆ ರಕ್ತ ಬಿದ್ದು ಹೋಗಬೇಕು. ಅರ್ಥ ಆಗ್ತಾ ಹೇಳೋದು? ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತ ಬೀಳಲಿಲ್ವಾ? ಹೌದು. ರಾಮಾಯಣ ಯುದ್ಧದಲ್ಲಿ ರಕ್ತ ಬೀಳಲಿಲ್ವಾ? ಬೀಳ್ತು. ಖಂಡಿತ ಆಗಿದೆ. ಒಂದು ಯುದ್ಧ ಅಂತ ರಕ್ತ ಬಿದ್ದೇ ಬೀಳ್ತಾ ಅಲ್ವಾ? ಆಗಿದೆ. ಹೌದಾ ಅಲ್ವಾ? ಹೌದು. ಸತ್ಯ ಅಲ್ವಾ? ಸತ್ಯ. ಆಗ ಭೂಮಿಗೆ ರಕ್ತ ಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಬ್ಬ ಅವನಿಗೆ ತಿಳಿಯೋದೋ ಈ ಭೂಮಿಗೆ ಡೈಲಿ ರಕ್ತ ಕೊಡ್ತಾ ಇದ್ದಾನೆ. ತಿಳಿದೆಯೋ ಪ್ರತಿಯೊಬ್ಬ ಈ ಭೂಮಿಗೆ ರಕ್ತ ಕೊಡ್ತಾ ಇದ್ದಾನೆ. ಅರ್ಥ ಆಗ್ತಾ ಹೇಳೋದು? ಒಬ್ಬ ನಾನ್ ವೆಜ್ ಮಾಡ್ತಾನೆ ಅಂದ್ರೆ ರಕ್ತ ಬೀಳ್ತಾ ಇಲ್ವಾ?
ಬೀಳುತ್ತೆ. ಇನ್ನು ಯಾವುದೋ ಒಂದು ರೀತಿಯಲ್ಲಿ ರಕ್ತ ಬೀಳ್ತಾ ಇಲ್ವಾ? ಖಂಡಿತ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋದರೆ ಆಗುತ್ತೆ. ಹಾಂ, ಹೌದು, ಬೀಳ್ತಾ ಇಲ್ವಾ? ಬೀಳುತ್ತೆ. ಇನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋದರೆ ಅಮ್ಮಂದರು ತಿಂಗಳು ರಜೆ ಆಗ್ತಾರೆ ಇಲ್ವಾ? ಖಂಡಿತ. ಯಾವುದೋ ಒಂದು ರೀತಿ ರಕ್ತ ಹೋಗ್ತಾ ಇಲ್ವಾ? ಖಂಡಿತ ಆಗ ಹೋಗುತ್ತೆ. ಡೈಲಿ ಒಂದು ರೀತಿ ರಕ್ತ ಹೋಗ್ತದೆ ಇಲ್ವಾ? ಖಂಡಿತ ಹೋಗುತ್ತೆ. ಹೋಗ್ತದೆ ಇಲ್ವಾ? ಹೌದು, ನಡೀತಾನೆ ಇರುತ್ತೆ. ಹೋಗ್ತದೆ ಇಲ್ವಾ? ಹಾಂ, ಕ್ರಿಯೆ ನಡೀತಾನೆ ಇರುತ್ತೆ ಅದು. ಕ್ರಿಯೆ ನಡೀತಾನೆ ಇರ್ತದೆ ಅಲ್ವಾ? ಹೌದು. ಆಗ ರಕ್ತ ಎಂಬುದು ಬೇಕಲ್ವಾ? ಹೌದು. ಮನುಷ್ಯ ಜನ್ಮಕ್ಕೆ ಬರೋದು ರಕ್ತದಿಂದ ಬಂದ ಹೌದಲ್ವಾ? ಹೌದು, ಅದರಿಂದಲೇ ಬಂದಿದ್ದು. ಹಾಂ, ಹೌದು. ಪ್ರತಿಯೊಬ್ಬ ಬರೋದು ರಕ್ತದಿಂದ ತಾನೆ. ಹೌದು. ಭೂಮಿಗೆ ಎಂಟ್ರಾಗೋದು ರಕ್ತದಿಂದ ತಾನೆ. ಹೌದು. ಆಗ ರಕ್ತದ ವಿಚಾರ ಎಷ್ಟು ಸೂಕ್ಷ್ಮವಾಗಿ ಉಂಟು ಅಂತ ಹೇಳೋದು ನಾನು. ಆಗ ಭೂಮಿಗೆ ಶಕ್ತಿಯನ್ನು ಕೊಡೋದು. ಆದ ಕಾರಣ ಕೆಲವರೆಲ್ಲ ಬಲಿಪೂಜೆ ಅಂತ ಮಾಡೋದು ಹಿರಿಯರು. ಸ್ವಲ್ಪ ಹಳೆಯ ಕಾಲದಲ್ಲಿ ಒಂದು ರಕ್ತ ಬಿದ್ದರೆ ನಮ್ಮ ಕುಟುಂಬ ಒಳ್ಳೆಯದಿರ್ತದೆ, ನಮ್ಮ ಇದೆಲ್ಲ ಚೆನ್ನಾಗಿರ್ತದೆ ಅಂತೇಳಿ. ಓಕೆ, ಭೂಮಿಗೊಂದು ಸೇರಲಿ ಅಂತ. ಭೂಮಿಗೆ ಹೋಗಿ ಸೇರಲಿ. ಭೂಮಿಗೆ ರಕ್ತ ಬೇಕೇ ಬೇಕು. ರಕ್ತ ಎಂಬುದು ದೊಡ್ಡ ಎನರ್ಜಿ ಭೂಮಿಗೆ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೆ ಭಗವಂತಂದರೆ ಆ ರೀತಿ ಸೃಷ್ಟಿ ಮಾಡಿದ? ಕೇಳೋದು ನಾನು. ಸಣ್ಣ ಮಕ್ಕಳಿರುವಾಗ ಯಾವುದೋ ರೀತಿಯಲ್ಲಿ ನಾವು ರಕ್ತ ಕೊಡಲೇಬೇಕಾಗ್ತದೆ ಭೂಮಿಗೆ. ಆದ ಕಾರಣ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಏಟಾಗೋದು. ಯಾವುದೋ ಒಂದು ರೀತಿಯಲ್ಲಿ ನಮಗೆ ಏಟಾಗಿ ಒಂದು ಕಬಡ್ಡಿ ಆಡುವಾಗ ರಕ್ತ ಬರೋದು. ಗೊತ್ತಾ? ಕಬಡ್ಡಿ ಆಡಿದೆಯಾ? ನಾನು ಆಡಿದ್ದೇನೆ ಕಬಡ್ಡಿ. ಅರ್ಥ ಆಯ್ತಲ್ವ? ಆ ಕಬಡ್ಡಿ ಆಡುವಾಗ ಎಷ್ಟು ಮೊಣಕಾಲಿಗೆ ಅದಕ್ಕೆ ಇದಕ್ಕೆ ಆಗಲ್ಲ. ಈಗಿನಂಥ ಸ್ಪೆಷಲ್ ಇದೆಲ್ಲ ಆಗಲ್ಲ. ಆಗೆಲ್ಲ ಮಣ್ಣು ಕಲ್ಲು ಗಿಲ್ಲು ಎಲ್ಲ ಇದೆ ಆಗ. ಅರ್ಥ ಆಯ್ತಲ್ಲ? ಅದರಲ್ಲಿ ಕಬಡ್ಡಿ ಅಂತೇಳಿ ಆಡಬೇಕು. ಕೇಸರು ಗೀಸರು ಕೆಲವು ಕುಪ್ಪಿಚೂರು ಎಲ್ಲ ಇರ್ತದೆ ಕಲಸಲ್ಲ. ಆಗ ತಿಳಿದು ಎಷ್ಟೋ ಪ್ಲೇಯರ್ಗೆ ಕಾಲಿನ ಒಂದು ರಕ್ತ ಬಂದೇ ಬರ್ತದೆ. ಇನ್ನು ಮಕ್ಕಳಿರೋ ಕೆಳಗೆ ಬಿದ್ದು ಅದಾಗಿ ಇದಾಗಿ ರಕ್ತ ಹೋಗ್ತದೆ. ಮನುಷ್ಯ ಯಾವುದೋ ಒಂದು ರೀತಿಯಲ್ಲಿ ಅವನ ರಕ್ತವನ್ನು ಕೊಟ್ಟೆ ಆಗಬೇಕು ಅಂತ ಹೇಳೋದು ನಾನು ಭೂಮಿಗೆ. ಹೌದು, ಅರ್ಥ ಆಗ್ತಾ ಹೇಳೋದು? ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಲಿಕ್ಕೆ ಹೋದರೆ ಎಷ್ಟು ಸಹ ಉಂಟು ವಿಚಾರ. ಹಾಗಿದು ಯಾರು ಮಾತಾಡೋದು? ನಾನು ಮಾತಾಡೋದಾ? ಅಲ್ಲ, ನೀನು ಮಾತಾಡೋದಾ? ಪ್ರಕೃತಿಗೆ ಹೋಗಿ ಸೇರಬೇಕು ಅಂತೇಳಿ ಇಚ್ಛೆ ಇದ್ದರೆ ನಮ್ಮಿಬ್ಬರ ಮೂಲಕ ಹೋಗಿ ಸೇರ್ತದೆ ಅಂತೇಳೋದು. ಅರ್ಥ ಆಗ್ತದ? ಪ್ರಕೃತಿಗೆ ಹೋಗಿ ಸೇರಬೇಕು ಅಂತ ಇದ್ದರೆ ಅದು ನಮ್ಮಿಬ್ಬರ ಮೂಲಕ ಹೋಗಿ ಸೇರ್ತದೆ. ನಾವೊಂದು ಕಾರಣ ಮಾತ್ರ, ನಿಮಿತ್ತ ಮಾತ್ರ. ಈ ಸತ್ಯವನ್ನು ತಿಳಿಯಂತೆ ನೀನು, ಆಟೋಮೆಟಿಕ್ಕಾಗಿ ಸತ್ಯ ಬರ್ತದೆ. ನೀನು ಕಾರಣ ಮಾತಂತ ತಿಳಿ, ಆಟೋಮೆಟಿಕ್ಕಾಗಿ ಎಲ್ಲದಕ್ಕೂ ಧೈರ್ಯ ಬರ್ತದೆ. ನಾನು ಏನಿಲ್ಲಪ್ಪ, ಮಾಡುವ ಒಬ್ಬ ಇದ್ದಾರೆ, ಅವ ಮಾಡಿಸ್ತಾನೆ ಅಂತೇಳಿ. ಹೌದು. ಇದೆಲ್ಲ ಮನುಷ್ಯ ಜನ್ಮದ ಸತ್ಯವನ್ನು ತಿಳಿದವ. ಅರ್ಥ ಆಗ್ತಾ ಹೇಳೋದು? ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊ ನೀನು. ಆಗ ಒಂದು ವಿಷಯ ಎಲ್ಲಿಂದ ಎಲ್ಲಿವರೆಗೆ ಹೋಯ್ತು, ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತೇಳಿ ಗೊತ್ತಿಲ್ಲ ಈಗ ಇನ್ನು. ಅರ್ಥ ಆಗ್ತದ? ಯಾವುದೋ ಒಂದು ಪ್ರಶ್ನೆ ಕೇಳಿದ್ದು ಅದಕ್ಕೂ ಒಂದು ಉತ್ತರ ಆಯಿತು, ಎಲ್ಲಿಗೋ ಒಂದು ಮುಟ್ಟಿ ಯಾವುದಕ್ಕೂ ಎಷ್ಟೋ ಜನರಿಗೆ ಒಂದು ಉತ್ತರ ಆಯಿತು ಅಂತ ಹೇಳೋದು. ಹೌದು ಅಲ್ವಾ? ಹೌದು, ಹೌದು. ಈ ಮಾಹಿತಿಗಳು ಯಾವುದೋ ಒಂದು ಮನಸ್ಸಿಗೆ ಹೋಗಿ ತಲುಪುತ್ತೆ ಅಂತ. ಅದೇ ಹೇಳುದು ನಾನು. ವಿಡಿಯೋ ಮಾಡ್ತಾ ಇರ್ತಾನೆ, ನಮಗೇನು. ಮಾತಾಡಿಕೊಂಡಿರುವ, ಕೇಳಿಕೊಂಡಿರುವ. ಆಯಿತು, ಏನು ಹೇಳ್ತಿ? ಖಂಡಿತ. ಏನು ಬರ್ತದೆ ಅದನ್ನು ಮಾತಾಡು, ಸತ್ಯವನ್ನು ಮಾತಾಡು. ಈ ಕ್ಷಣ ನಿನ್ನ ಅಂತೇಳಿ ಮಾತಾಡು. ನಾಳೆ ಸತ್ತು ಹೋದರೆ ಹೋಯ್ತಾಚೆ. ಅರ್ಥ ಆಯ್ತಾ? ಯಾವುದು ನಿನ್ನದುಂಟು ಈ ಪ್ರಪಂಚದಲ್ಲಿ? ಯಾವುದು ನನ್ನದುಂಟು? ಯಾವುದಿಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ಶೂನ್ಯ. ಪುನಃ ನಾವು ಹುಟ್ಟಿ ಬರ್ತೇವೆ ಎಂಬ ಸತ್ಯ ತಿಳಿದಿರಲಿ ನಿನಗೆ. ಆದ ಕಾರಣ ನಂಬಿಕೆ ಇದ್ದವನಿಗೆ ಹೇಳೋದು, ಪುನಃ ಹುಟ್ಟಿ ಬರ್ತೇನೆಂಬ ಸತ್ಯ ತಿಳಿದಿರಲಿ ಅಂತೇಳಿ. ಯಾರಿಗೆ ಹೇಳೋದು? ನಂಬಿಕೆ ಇದ್ದವನಿಗೆ, ನಿನ್ನಂಥವನಿಗೆ. ಗುರುಮನೆಯ ಮಕ್ಕಳಿಗೆ, ಗುರುಮನೆಯ ಭಕ್ತರಿಗೆ ಹೇಳೋದು. ನಿಮ್ಮೊಳಗೆ ನಂಬಿಕೆ ಇದ್ದರೆ ನಾಳೆ ನೀವು ಹುಟ್ಟಿ ಬರ್ತೀರಿ ಎಂಬ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ಜೀವನವನ್ನು ಮಾಡಿ, ಒಳ್ಳೆಯದನ್ನೇ ಮಾಡಿ, ಕೂಡಿದಷ್ಟು ಒಳಿತನ್ನೇ ಮಾಡಿ. ಆ ನಂಬಿಕೆ ಇಲ್ಲದೆ ಮಾಡಬೇಡಿ. ಹೇಗೆಗೋ ಜೀವನ ಮಾಡಿ, ಕೊಟ್ಟ ಮಾತನ್ನು ಕಾಪಾಡಿ. ಗುರುವಿಗೊಂದು ಮಾತು ಕೊಟ್ಟರೆ ಕೊನೆವರೆಗೆ ಕಾಪಾಡಿ. ಇಲ್ಲ ಮಾತು ಕೊಡಲಿಕ್ಕೆ ಹೋಗಬೇಡಿ. ಇಲ್ಲ ಗುರುವನ್ನು ತೆಗೆದು ಬಿಸಾಡಿ ನಿಮ್ಮ ಒಳಗಿಂದ. ಆಗ ನಿಮಗೆ ಗೊತ್ತಾಗ್ತದೆ
ಗುರು ಅಂದರೆ ಏನು ಅಂತೇಳಿ ಗೊತ್ತಾಗೋದು ಆಗ ನಿಮಗೆ. ನಿಮ್ಮ ಒಳಗೆ ತೆಗೆದು ಬಿಸಾಡಿ ಕೂಡಿದರೆ ಮತ್ತೆ ನೋಡುವ ಅದು ಎಷ್ಟು ವಿಧದಲ್ಲಿ ನಿಮ್ಮನ್ನು ಬಂದು ಬಾಧಿಸ್ತದೆ ಗೊತ್ತುಂಟ. ಆ ಕೊಟ್ಟ ಮಾತು, ಗುರು ಹೇಳಿದ ಮಾತು, ಅದು ಯಾವ 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 ಯಾವ್ಯಾವ ರೂಪದಲ್ಲಿ ಬಂದು ಸೇರಿ ಒಂದು ಜನ್ಮದಲ್ಲಿ ಗುರುವಿನ ಜೊತೆ ಇದ್ದೇ ಸೇವೆ ಮಾಡುವಾಗೆ ಮಾಡಿಬಿಡ್ತದೆ. ಅದು ಪರಿಪೂರ್ಣ. ನಿನಗಾಗೊಂದು ಪ್ರಶ್ನೆ ಕೇಳಿದ್ಯಲ್ಲ, ಗುರು ಶಿಷ್ಯರು ಹೇಗೆ ಅಂತೇಳಿ, ನೋಡು ಈಗ ಉತ್ತರ ಬರೋದು. ಅರ್ಥ ಆಯ್ತಲ್ವ? ಗುರು ಶಿಷ್ಯರು ಹೇಗೆ ಸೇರ್ಪಡೆ ಆಗ್ತಾರೆ? ಹೇಗೆ ಸೇರ್ಪಡೆ ಆಗ್ತಾರೆ, ಗುರು ಶಿಷ್ಯರು ಹೇಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳೋದಕ್ಕೆ ಉತ್ತರ ಬರೋದು ಈಗ. ಹಾಗೇನೋ ಬಂದಿತ್ತು, ಈಗ ಯಾವುದೋ ಒಂದು ರೀತಿಯಲ್ಲಿ ಬರ್ತದೆ. ಅರ್ಥ ಆಗ್ತಾ ಹೇಳೋದು, ಇದೇ ಸತ್ಯ ಅಂತ ಹೇಳೋದು, ಇದನ್ನು ತಿಳಿ ಅಂತ ಹೇಳೋದು. ಅರ್ಥ ಆಗ್ತದ? ಯಾವುದೋ ಒಂದು ಜನ್ಮದಲ್ಲಿ ಕೊಟ್ಟ ಮಾತು ಅದನ್ನು ನೆರವೇರಿಸಲಿಕ್ಕೆ ಆಗದೆ ಎಷ್ಟೋ ಜನ್ಮ ದಾಟಿ 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 ಒಂದು ಜನ್ಮದಲ್ಲಿ ಗುರುವಿನ ಜೊತೆಗೆ ಇದ್ದು ಮಾಡಬೇಕಾದ ಸ್ಥಿತಿ ಬರ್ತದೆ. ಇದು ಆ ಆತ್ಮಕ್ಕೆ ಗೊತ್ತಾಗೋದಿಲ್ಲ, ಭಕ್ತನಿಗೆ ಗೊತ್ತಾಗೋದಿಲ್ಲ, ಶಿಷ್ಯನಿಗೆ ಗೊತ್ತಾಗೋದಿಲ್ಲ. ಹುಚ್ಚನಾಗಿ ಹಿಂದಿನಿಂದ ಬೈತಾನೆ, ಏನೆಲ್ಲ ತಮಾಷೆ ಮಾಡ್ತಾನೆ, ಏನೆಲ್ಲ ಹೇಳ್ತಾನೆ. ಗುರುವಿಗೆ ಸತ್ಯ ಗೊತ್ತಿದ್ದು ಆ ಜನ್ಮದ ರಹಸ್ಯ ಹೇಳೋದಿಲ್ಲ. ಜನ್ಮದ ರಹಸ್ಯ ಹೇಳಿದ್ರೆ ಮುಗೀತಲ್ಲ ಅಲ್ಲಿ, ಅವನೇ ಕಷ್ಟಪಟ್ಟು ಪಡ್ಕೊಳ್ಳಿ ಅಂತ. ಗುರುವಿನ ಸ್ಥಿತಿ ಎಂಥದ್ದು, ಇಲ್ಲಿ ಶಿಷ್ಯನ ಸ್ಥಿತಿ ಎಂಥದ್ದು, ಜೊತೆಗೆ ಇದ್ದುಕೊಂಡು ಅನೇಕ ರೀತಿಯಲ್ಲಿ ಉಪದ್ರವ ಆಗ್ತದೆ. ಗುರುವಿಗೆ ಗೊತ್ತಿರ್ತದೆ ಹೋದ ಜನ್ಮದಲ್ಲಿ ಇವ ಏನಾಗಿದ್ದ, ಯಾಕೆ ಇವ ಹೀಗೆ ಆಗ್ತಾ ಇದ್ದಾನೆ, ಯಾಕೆ ಇವ ಈ ರೀತಿ ಮಾಡ್ತಾ ಇದ್ದಾನೆ. ಗುರುಗೆ ಚೆನ್ನಾಗಿ ಗೊತ್ತಿರ್ತದೆ, ಬೇರೆ ದಾರಿ ಇರುವುದಿಲ್ಲ. ಅಲ್ಲಿ ಒಂದಾಗಲೇಬೇಕು. ಎಷ್ಟೋ ಜನ್ಮದಲ್ಲಿ ಕೊಟ್ಟ ಮಾತು, ಒಳ್ಳೆ ಬುದ್ಧಿದ್ದ ಶಿಷ್ಯನಾದರೆ, ಬುದ್ಧಿದ್ದ ಭಕ್ತನಾದರೆ ಈ ಜನ್ಮದಲ್ಲಿ ಮುಗಿಸಿಕೊಳ್ತಾನೆ. ಬೇಡಪ್ಪ ಸಾಕು ಇದು ಅಂತೇಳಿ, ಇದು ಸಾಕಪ್ಪ ನಮಗೆ, ಇನ್ನು ಬೇಡ, ವಿಷಯವೇ ಬೇಡ, ಇದು ಕೂಡಿದಷ್ಟು ಇದೇ ಜನ್ಮದಲ್ಲಿ ಮಾಡಿ ಮುಗಿಸಿಬಿಡ್ತೇನೆ ಆಚೆ. ನನ್ನ ಜನ್ಮದ ಕರ್ಮದ ಬಾಕಿ ಸಾಲ ಋಣ ಗುರುವಿಗೆ ನಾನು ಸಲ್ಲಿಸಬೇಕು, ಇದು ಮುಂದೆ ಹೋಗುದು ಬೇಡ. ಅಜ್ಞಾನಿ ಆದವ ಏನು ಹೇಳ್ತಾನೆ ಗೊತ್ತುಂಟ, ಬುದ್ಧಿ ಇಲ್ಲದವ ಮುಟ್ಟಾಳ. ಅವ ಏನು ಹೇಳ್ತಾನೆ ಅಂತ ಹೇಳಿದರೆ, ಮುಂದಿನ ಜನ್ಮ ಇದ್ದರೆ ನೋಡುವ, ಮುಂದಿನ ಜನ್ಮ ನೀನು ಏನಾಗಿ ಹುಟ್ಟುತ್ತಿ ಅದನ್ನು ಆಲೋಚನೆ ಮಾಡಿದ್ಯಾ? ಈ ಜನ್ಮದ ವಿಷಯ ನಿಮಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮಾಡಬೇಕಾದ ವಿಷಯ ನಿಮಗೆ ಗೊತ್ತಿಲ್ಲ, ನೀನು ಮುಂದಿನ ಜನ್ಮದಲ್ಲಿ ಎಂತನ್ನು ಮಾಡೋದು? ಮುಂದಿನ ಜನ್ಮದಲ್ಲಿ ನೀನು ಮಾಡುವಾಗ ಎಷ್ಟು ವರ್ಷಗಳು ಮುಂದೆ ಹೋಗಿರ್ತದೆ. ಹೌದಲ್ವ? ಹೌದು ಹೌದು. ಒಳ್ಳೆ ಬುದ್ಧಿದ್ದ ಶಿಷ್ಯನಾದರೆ, ಒಳ್ಳೆ ಬುದ್ಧಿದ್ದ ಭಕ್ತನಾದರೆ, ನಿಜವಾಗಿ ಭಗವಂತನಲ್ಲಿ ಸರೆಂಡರ್ ಆಗುವಂಥ ಗುಣ ಇದ್ದರೆ, ಗುರು ಬೇಡ, ಒಂದು ಭಗವಂತನ ಹತ್ರ ಸರೆಂಡರ್ ಆಗೋದು ಅಂತ ಇದ್ದರೆ, ಅರ್ಥ ಆಯ್ತಾ, ಒಂದು ಶಕ್ತಿ ಹತ್ರ ಸರೆಂಡರ್ ಆಗೋದು ಅಂತ ಇದ್ದರೆ, ಅರ್ಥ ಆಯ್ತಲ್ವ, ಅವ ಪರ್ಸೆಂಟನ್ನು ಮಾತ್ರ ತಗೊಳ್ತಾನೆ. ಅರ್ಥ ಆಯ್ತಾ? ಪರ್ಸೆಂಟನ್ನು ಮಾತ್ರ ತಗೊಳ್ತಾನೆ. ಇದೇ ಪ್ರಪಂಚದ ಅಲ್ಟಿಮೇಟ್ ಆಧ್ಯಾತ್ಮಿಕ. ಬದುಕಿನವರೆಗೂ ಸತ್ಯ ಅಂತ ಅಷ್ಟೇ, ಬದುಕಿ ಇರುವವರೆಗೂ ಸತ್ಯ. ಹೌದು, ಅಂದ್ರೆ ಆ ಕ್ಷಣ ಜೊತೆ ಬದುಕುವುದು ಅಂತ. ಖಂಡಿತವಾಗಿ ಜೀವಂತವಾಗಿರುವವರೆಗೂ ಅನುಭವಿಸ್ಬೋದು ಅಂತ. ಅರ್ಥ ಆಯ್ತಲ್ವ? ನಾವು ಯಾವಾಗ ಜೀವಂತವಾಗಿದ್ದೇವೋ ಅಲ್ಲಿವರೆಗೂ ಸತ್ಯ. ಅರ್ಥ ಆಯ್ತಾ? ಅದೇ ಈ ಕ್ಷಣ ಅಂತ. ಇದೇ ನಿಜವಾದ ಆಧ್ಯಾತ್ಮಿಕ. ಈ ಪ್ರಪಂಚದ ದೊಡ್ಡ 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 ಮಹಾ ಋಷಿಮುನಿಗಳು, ಯೋಗಿಗಳು ಎಲ್ಲ ಹೇಳಿದೇನು ಗೊತ್ತುಂಟ, ವರ್ತಮಾನ ಕಾಲ, ಪ್ರೆಸೆಂಟಲ್ಲಿ ಬದುಕು. ಇದೇ ಆಧ್ಯಾತ್ಮಿಕದ ಉತ್ತುಂಗ ಸ್ಥಿತಿ, ಪ್ರೆಸೆಂಟಲ್ಲಿ ಬದುಕುವುದು. ಕ್ಷಣದ ಜೊತೆ ಅನುಭವಿಸ್ಬೇಕು. ಆದರೆ ಈ ಪ್ರೆಸೆಂಟಲ್ಲಿ ಕೇಳ್ಬೋದು, ಪ್ರೆಸೆಂಟಲ್ಲಿ ಏನು ಬೇಕಾದರೂ ಮಾಡ್ಬೋದಾ ಅಂತೇಳಿ. ಸಾಧ್ಯ ಇಲ್ಲ. ಆ ಪ್ರೆಸೆಂಟಲ್ಲಿ ಬದುಕೋನಿಗೆ ಗೊತ್ತಿರ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತೇಳಿ. ಒಳ್ಳೇದನ್ನೇ ನೆನೆಸ್ತಾನವ ಪ್ರೆಸೆಂಟಿನ ವಿಚಾರ. ಹಾಗೆ ಮುಂದುವರಿತಾ ಹೋಗುತ್ತದೆ, ಹಾಗೆ ಮುಂದುವರಿತಾನವ. ಅರ್ಥ ಆಯ್ತಲ್ವ? ಅವ ಏನು ಆ ಪ್ರೆಸೆಂಟಲ್ಲಿ ಬದುಕು ಅಂತ ಹೇಳಿದ ಕೂಡಲೇ ಪ್ರೆಸೆಂಟಲ್ಲಿ ಏನೊಂದು ಮಾಡಿಬಿಡುವ ಅಂತ ಹೇಳಿದ್ರೆ ಪ್ರೆಸೆಂಟಲ್ಲಿ ಏನು ಮಾಡೋದಲ್ಲ. ಆ ಪ್ರೆಸೆಂಟಲ್ಲಿ ಬದುಕುವ ಸ್ಥಿತಿಯೊಬ್ಬನಿಗೆ ಬಂದರೆ ಅವನಿಗೆ 100% ಗೊತ್ತಿರ್ತದೆ. ಅರ್ಥ ಆಗ್ತದೆ? ಅವನಿಗೆ 100% ಗೊತ್ತಿರ್ತದೆ ಪ್ರೆಸೆಂಟಲ್ಲಿ ಬದುಕುವವನಿಗೆ ಯಾವುದು ಸರಿ ಯಾವುದು ತಪ್ಪು, ಇದು ಎಲ್ಲಿದ ಕಲೆಕ್ಷನ್, ಇದು ಜನ್ಮದ ಕಲೆಕ್ಷನ್, ಋಣದ ಕಲೆಕ್ಷನ್, ಕರ್ಮದ ಕಲೆಕ್ಷನ್. ಪ್ರೆಸೆಂಟಲ್ಲಿ ಬದುಕುವವನಿಗೆ 100% ಗೊತ್ತಿರ್ತದೆ ಅಂತೇಳಿ 100% ಗೊತ್ತಾಗ್ತದೆ ಅವನಿಗೆ. ಅರ್ಥ ಆಯ್ತಲ್ಲ? ಅದಕ್ಕೆ ಪ್ರೆಸೆಂಟ್ ಜೀವನ ಅಂತ ಹೇಳೋದು. ಇದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳೋದು. ಇದನ್ನು ನೀವು ತಿಳ್ಕೊಳ್ಬೇಕಾ, ಒಂದು ಕಠಿಣ ಗುರಿನ ಹತ್ರ ನೀವು ಇದ್ದೇ ಆಗಬೇಕು, ಸೇವೆ ಮಾಡಿ ಆಗಬೇಕು, ಇಲ್ಲರ ಅವರ ಸಂಪರ್ಕದಲ್ಲಿ ಇದ್ದೇ ಆಗಬೇಕು. ಅದಾದ ಸುಲಭದಲ್ಲಿ ಬರುವುದಿಲ್ಲ. ಅದು ಜನ್ಮ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಅವರ ಜೊತೆ ಇರಲಿಕ್ಕೆ ಸಾಧ್ಯ. ಅದೇ ಹೇಳಿದಲ್ಲ, ಒಂದು ಶಿಷ್ಯನಾಗಿರಬೇಕಾದ್ರೆ ಯಾವುದೋ ಒಂದು ಜನ್ಮದಲ್ಲಿ ಕೊಟ್ಟ ಮಾತನ್ನು
ಪಾಲಿಸಲಿಕ್ಕೆ ಆಗದೆ ಈ ಜನ್ಮದಲ್ಲಿ ಬಂದು ಸಿಕ್ಕಾಕ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇರೋದು ಸೇವೆ. ಅರ್ಥ ಆಯ್ತಾ? ಒಂದು ಭಕ್ತನಾದರೂ ಅಷ್ಟೇ, ಸುಮ್ಮನೆ ಗುರುವಿಗೆ ಕಾಣಿಕೆ ತಂದು ಕೊಡೋದಿಲ್ಲ, ಸುಮ್ಮನೆ ಗುರುವಿಗೆ ಅದು ತಂದು ಇದು ತಂದೆಲ್ಲ ಕೊಡೋದಿಲ್ಲ. ನೋಡಲಿಕ್ಕೆ ಹೇಳಲಿಕ್ಕೆ ತುಂಬ ಸುಲಭ. ಯಾರೊಬ್ಬಳು ಸೆಲೆಬ್ರಿಟಿ ಹೇಳಿಲ್ಲಂತೆ, ಯಾರೊಬ್ಬಳು ಆ್ಯಕ್ಟರ್. ಅರ್ಥ ಆಯ್ತಲ್ವ? ಈ ಪ್ರಪಂಚದಲ್ಲಿ ಯಾರು ಖುಷಿ? ಬ್ಯಾಚುಲರ್ ಖುಷಿಯಾ? ಅರ್ಥ ಆಯ್ತಾ? ಬ್ಯಾಚುಲರ್ ಖುಷಿಯಾ? ಇಲ್ಲ. ಸಂಸಾರಿ ಖುಷಿಯಾ? ಇಲ್ಲ. ಇಲ್ಲ. ಅಲ್ಲಿ ಸಹ ಏನೋ ಒಂದು ವಿಚಾರ ಇರ್ತದೆ. ಅಲ್ಲ, ತಂದೆ ತಾಯಿ ಮಕ್ಕಳು ಖುಷಿಯಾ? ಇಲ್ಲ. ಇಲ್ಲ. ಬಿಸ್ನೆಸ್ ಮ್ಯಾನ್ ಖುಷಿಯಲ್ಲಿದ್ದಾರಾ? ಇಲ್ಲ. ಇಲ್ಲ. ವ್ಯಾಪಾರದಲ್ಲಿ ಖುಷಿಯಲ್ಲಿದ್ದಾರಾ? ಇಲ್ಲ. ರಾಜಕಾರಣಿಯವರು ಖುಷಿಯಾಗಿದ್ದಾರಾ? ಇಲ್ಲ. ಇಲ್ಲ. ಸೆಲೆಬ್ರಿಟಿಗಳು ಖುಷಿಯಾಗಿದ್ದಾರಾ? ಇಲ್ಲ. ಯಾರು ಖುಷಿ, ಯಾರು ಸಂತೋಷದಿಂದ ಇರೋದು ಅಂತ ಹೇಳುವಾಗ ಅವಳು ಹೇಳ್ತಾಳಂತೆ, ಸಾಧು ಸಂತರು ಇವರು ತುಂಬ ಸಂತೋಷದಲ್ಲಿರುವವರು ಅಂತೇಳಿ. ಇವರು ತುಂಬ ಸಂತೋಷದಲ್ಲಿರೋದು, ತುಂಬ ಸಂತೋಷದಲ್ಲಿರೋದು. ಇವರ ಪಾಡಿಗರು ಬಂಗಿ ಎಳೆದುಕೊಂಡು, ಇವರ ಪಾಡಿಗರು ಭಜನೆ ಮಾಡಿಕೊಂಡು, ಇವರ ಪಾಡಿಗೆ ಹೊತ್ತಲ್ಲದ ಹೊತ್ತಿಗೆ ಖುಷಿ ಬಂದಾಗ ಇವರು ಇರ್ತಾರೆ. ಅರ್ಥ ಆಯ್ತಾ? ಖುಷಿ ಬಂದಾಗ ಇವರು ಇರ್ತಾರೆ, ಆನಂದದಿಂದ ಇವರು ಇರ್ತಾರೆ. ಇವರು ನಿಜವಾದ ಸುಖಿ ಜೀವಿಗಳು ಅಂತ ಹೇಳ್ತಾಳೆ ಅವಳು. ಒಬ್ಬರು ನನಗೆ ಹೇಳಿದ್ದು, ಇದಕ್ಕೆ ನಿಮ್ಮ ಒಂದು ಇದು ಏನು ಅಂತೇಳಿ. ಹೇಳಿದ್ರಿ ವಿಷಯ ಹೇಳಿದ್ದು ನಾನು. ನಿಜವಾಗಿ ಸತ್ಯ ಅದು, 100ಕ್ಕೆ 100 ಸತ್ಯ. ಆದರೆ ಅಲ್ಲಿ ಸ್ವಲ್ಪ ಸೂಕ್ಷ್ಮದಲ್ಲಿ ಆಲೋಚನೆ ಮಾಡಬೇಕು. ಅವರ ಆ ಖುಷಿಯಲ್ಲಿರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ, ಅವರು ಸತ್ಯವನ್ನು ಅರಿತಿದ್ದಾರೆ. ಅರ್ಥ ಆಗ್ತದಲ್ಲ? ಈ ರೀತಿ ಹಿಂದೆ ಹೇಳಿದ ಹಾಗೆ ಆ ಶೂನ್ಯವನ್ನು ಅವರು ಅರಿತಿದ್ದಾರೆ. ಆ ಶೂನ್ಯವನ್ನು ಅರಿತ ಕಾರಣ ಅವರು ಎನಿ ಟೈಮ್ ಹ್ಯಾಪಿ. ನೀನು ಶೂನ್ಯವನ್ನು ಅರಿತುಕೋ, ಆ ಶೂನ್ಯವನ್ನು ನೀನು ತಿಳ್ಕೋ, ನಿನ್ನ ಸ್ವಶಕ್ತಿಯಿಂದ ತಿಳ್ಕೋ, ಅನುಭವದಿಂದ ತಿಳ್ಕೋ. ಖಂಡಿತವಾಗಿಯೂ ನೀನು ಸುಖಿ ಜೀವಿ, ನನ್ನಾಗಿ ನೀನು. ಇಷ್ಟೇ ವಿಷಯ. ಅರ್ಥ ಆಗ್ತದ? ಸುಖಿ 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 ಅವರು ಹಾಗೆ ಅವರಿಗೆ ಏನಿಲ್ಲ ಅಂತ ಹೇಳೋದಲ್ಲ. ಅವರು ಆ ಸ್ಥಿತಿಗೆ ಬರಲಿಕ್ಕೆ ಎಷ್ಟು ವರ್ಷ ನೋವನ್ನು ಅನುಭವಿಸಿದರೆ ಗೊತ್ತುಂಟ, ಎಷ್ಟು ವರ್ಷ ದುಃಖವನ್ನು ಅನುಭವಿಸಿದರೆ ಗೊತ್ತುಂಟ, ಯಾವ್ಯಾವ ಸ್ಥಿತಿಯನ್ನು ಅವರು ದಾಟಿ ಬಂದಿದ್ದಾರೆ ಗೊತ್ತುಂಟ. ಅದನ್ನು ಯಾರೂ ಒಬ್ಬ ನೋಡೋದಿಲ್ಲ, ಇಂದಿನ ಶ್ರಮವನ್ನು ನೋಡೋದಿಲ್ಲ, ಆ ಖುಷಿಯನ್ನು ಮಾತ್ರ ನೋಡ್ತಾರೆ. ಅಲ್ವಾ? ಅರ್ಥ ಆಗ್ತಾ ಹೇಳೋದು? ಅದ ಕಾರಣ ಹೇಳೋದು, ಒಂದು ಸಾಧುವಿನ ಮಾತು, ಒಂದು ಸಂತನ ಮಾತು, ಒಂದು ಗುರುವಿನ ಮಾತು, ಒಂದು ಯೋಗಿಯ ಮಾತಿನಲ್ಲಿ ಏನು ಬರ್ತದೆ ಅದನ್ನು ತೆಗೆದು ಇಟ್ಟುಕೊಳ್ಬೇಕು. ಅದು ಹೀಗೆ ಅಂತೇಳಿ ಬರೋದಿಲ್ಲ. ಅರ್ಥ ಆಯ್ತಲ್ವ? ನಮ್ಮ ಸ್ಥಿತಿಗೆ ತಕ್ಕವಾಗಿ ನಮಗೆ ಮಾತು ಬರೋದು. ಇದರಲ್ಲಿ ಎಷ್ಟೋ ವಿಷಯಗಳಿರ್ತದೆ. ಈ ವಿಷಯವನ್ನು ಅವರವರು ಸ್ವೀಕಾರ ಮಾಡಿಕೊಂಡು ಅವರವರ ಜೀವನಕ್ಕೆ ಎಷ್ಟೆಷ್ಟು ಬೇಕು, ಅವರವರ ಸ್ಥಿತಿಗತಿಗಳಿಗೆ ಯಾವುದ್ಯಾವುದು ಬೇಕು ಅದನ್ನು ತಗೊಂಡು ಸಂತೋಷವಾಗಿ ಜೀವನ ಮಾಡಬೇಕು. ಅರ್ಥ ಆಯ್ತಲ್ವ? ಈ ಸಂದೇಶ ಕೇಳುವವರಿಗೆಲ್ಲರಿಗೂ ಜ್ಞಾನ ಪ್ರಾಪ್ತಿಯಾಗಲಿ. ಬೇರೆಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಬೇರೆಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಈ ಸಂದೇಶ ಕೇಳುವವರಿಗೆ ಎಲ್ಲರಿಗೂ ಜ್ಞಾನ ಪ್ರಾಪ್ತಿಯಾಗಲಿ. ಎಲ್ಲ ಕುಟುಂಬದವರು ಚೆನ್ನಾಗಿರಲಿ. ಧನ್ಯವಾದಗಳು. ಎಲ್ಲ ಕುಟುಂಬದವರು ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.